ta jum num ta rum ta dhalam ku tak de ku da de dang gida 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 ta jum tak jum ta takita ta da ta jum gida jum ta tanum ta rum ta takita ta de dang gida 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 नर्तन गणपतिं भावये आनंद नर्तन गणपतिं भावये सदानंद नर्तन गणपतिं भावये चिदानंद नर्तन गणपतिं
ಪರಮಾನಂದನರ್ದನ ಗಣಪತಿ ಭಾವಯೇ ಸಿದ್ಧಕಾರ ಮೂಲಾಧಾರ ಓಂಕಾರ ಗಜಪದನಂ ಪರಮಂ ಪರಮಾನಂದನರ್ದನ ಗಣಪತಿ ಭಾವಯೇ ಆನಂದ ಮುನಿ ಶಿವ ಶಂಕರ ಆನಂದ ಮುನಿ ಲಯ ಸಮನ್ವಿತ ಗಂಧರ್ವ ಚಾರಣವರಾನುಗೀಯಮಾನಂ ಲಯ ಸಮನ್ವಿತ ಗಂಧರ್ವ ಚಾರಣವರಾನುಗೀಯಮಾನಂ ದೀನಜನ ಮಂದಾರಂ ಅನುಪಮ ದಿವ್ಯ ತುಳೇವ ಶೋಭಾಯಮಾನಂ ವಹಿಸಿಕೊಳ್ಳುವರು ನಮ್ಮ ಗ್ರಾಮ ಪಂಚಾಯತ್ ಕಾಗಲದ ಸನ್ಮಾನ್ಯ ಅಧ್ಯಕ್ಷರಾಗಿರುವ ಶ್ರೀಮತಿ ಸಾವಿತ್ರಿ ವೆಂಕಟೇಶ್ ಪಟ್ಗಾರ್ ಇವರನ್ನು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಹಾಗೆಯೇ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶ್ರೀ ಅರಬೈಲ್ ಶಿವರಾಮ್ ಹೆಬ್ಬಾರ್ ಅವರು, ಹಾಗೆ ಶಿರಸಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಭೀಮಣ್ಣ ಟಿ ನಾಯ್ಕರವರು, ಹಾಗೆ ವಿಧಾನ ಪರಿಷತ್ತಿನ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಗಣಪತಿ ಉಳ್ವೇಕರ್ ಅವರು, ವಿಧಾನ ಪರಿಷತ್ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ವಿ ಸಂಕನೂರ್ ಅವರು, ಹಾಗೆ ವಿಧಾನ ಪರಿಷತ್ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಶಾಂತಾರಾಮ್ ಬುಡ್ನ ಸಿದ್ಧಿ ಅವರು ಇವತ್ತಿನ ಮುಖ್ಯ ಅತಿಥಿಗಳು. ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಅತಿಥಿಗಳಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಕಾಗಲದ ಮಾನ್ಯ ಉಪಾಧ್ಯಕ್ಷರಾಗಿರುವ ಶ್ರೀ ಪ್ರಶಾಂತ್ ಶೆಟ್ಟಿ ಅವರನ್ನು ಕೂಡ ವೇದಿಕೆ ಬರಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೂರಿನವರು ಮುಂಬೈನಲ್ಲಿ ತಮ್ಮ ಉದ್ಯಮವನ್ನು ಸ್ಥಾಪಿಸಿಕೊಂಡಿರ್ತಕ್ಕಂಥವರು, ಹಲವಿದ್ದಾಗಲ್ ಮತ್ತು ಹೊಲನಗೆದ್ದೆ ಗ್ರಾಮ ಪಂಚಾಯತ್ ಗೌರವಾನ್ವಿತ ಸದಸ್ಯರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾರೆ. ಶ್ರೀಮತಿ ನಾಯಕರವರು ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತು ಅಕ್ಷರವನ್ನ ಒಟ್ಟೊಟ್ಟಿಗೆ ಹಂಚುವಂತಹ ಜ್ಞಾನ ದೇಗುಲ, ಈ ಜ್ಞಾನ ದೇಗುಲವೆಂದು ಅಮೃತ ಮಹೋತ್ಸವಕ್ಕಾಗಿ ಶೃಂಗರಿಸಿಕೊಂಡಿದೆ. ಈ ಹೊತ್ತಿನಲ್ಲಿ ಈ ನೆಲವನ್ನ, ಈ ನುಡಿಯನ್ನ ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸಿ ನಾಡದೇವಿಯನ್ನ ಸ್ಮರಿಸುವುದು ನಮ್ಮ ನಿಮ್ಮೆಲ್ಲರ ಹೊಣೆಗಾರಿಕೆಯೂ ಕೂಡ ಹೌದು. ಆ ಹಿನ್ನೆಲೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ನಾಡಗೀತೆಯನ್ನ ಹಾಡ್ತಾ ಇದ್ದಾರೆ. ನಾವು ನೀವೆಲ್ಲರೂ ಕೂಡ ಧನಿಯಾಗೋಣ, ಶರಣಾಗೋಣ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ
ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಸಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸರರಾಳಿದ ನಾಡೆ ಡಂಕಣಜ ಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಕನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ. ಜಯ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಸ್ವಾಗತಂ ಸ್ವಾಗತಂ ಸರ್ವರಿಗೂ ಸುಸ್ವಾಗತಂ. ಸ್ವಾಗತಂ ಸ್ವಾಗತಂ ಸರ್ವರಿಗೂ ಸುಸ್ವಾಗತಂ. ಒಲುಮೆಯಿಂದಲಿ ಛಾತ್ರ ವೃಂದವು ನಮಿಸಿ ಮಾಡುವ ಸ್ವಾಗತಂ. ಸ್ವಾಗತಂ ಸ್ವಾಗತಂ ಸರ್ವರಿಗೂ ಸುಸ್ವಾಗತಂ. ಸ್ವಾಗತಂ ಸ್ವಾಗತಂ ಸರ್ವರಿಗೂ ಸುಸ್ವಾಗತಂ. ಜ್ಞಾನ ಮಂದಿರ ಭವ್ಯ ಸುಂದರ ವಿವಿಧ ಕಲೆಗಳ ಆಗರ ಸ್ಫೂರ್ತಿದಾಯಕ ತತ್ವಬೋಧಕ ನೀತಿ ನಡತೆಯ ಹಂದರ. ಸ್ಫೂರ್ತಿದಾಯಕ ತತ್ವಬೋಧಕ ನೀತಿ ನಡತೆಯ ಹಂದರ. ಸ್ವಾಗತಂ ಸ್ವಾಗತಂ ಸರ್ವರಿಗೂ ಸುಸ್ವಾಗತಂ. ಸ್ವಾಗತಂ ಸ್ವಾಗತಂ ಸರ್ವರಿಗೂ ಸುಸ್ವಾಗತಂ. ನಿಮ್ಮ ಒಲುಮೆಯು ನಮಗೆ ಹರುಷವ ನೀಡಿ ಮನವನ್ನು ತಣಿಸಿದೆ. ನಿಮ್ಮ ಅಕ್ಕರೆ ಮುದದಿ ಆಶೀರ್ವಾದ ರೂಪದಿ ಲಭಿಸಿದೆ. ನಿಮ್ಮ ಅಕ್ಕರೆ ಮುದದಿ ಆಶೀರ್ವಾದ ರೂಪದಿ ಲಭಿಸಿದೆ. ಸ್ವಾಗತಂ ಸ್ವಾಗತಂ ಸರ್ವರಿಗೂ ಸುಸ್ವಾಗತಂ. ಸ್ವಾಗತಂ ಸ್ವಾಗತಂ ಸರ್ವರಿಗೂ ಸುಸ್ವಾಗತಂ. ಒಲುಮೆಯಿಂದಲಿ ಛಾತ್ರ ವೃಂದವು ನಮಿಸಿ ಮಾಡುವ ಸ್ವಾಗತಂ. ಒಲುಮೆಯಿಂದಲಿ ಛಾತ್ರ ವೃಂದವು ನಮಿಸಿ ಮಾಡುವ ಸ್ವಾಗತಂ. ಸ್ವಾಗತಂ ಸ್ವಾಗತಂ ಸರ್ವರಿಗೂ ಸುಸ್ವಾಗತಂ. ಸ್ವಾಗತಂ ಸ್ವಾಗತಂ ಸರ್ವರಿಗೂ ಸುಸ್ವಾಗತಂ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಗ್ರಾಮದೇವಿ ಕಾಂಚಿಕಾಂಬೆಯ ಚರಣಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರಾಧಿಪ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕುಳಿತಲ್ಲಿಯೇ ನಮ್ಮನ್ನು ಹರಸಿ ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತನಾಗಿರುವಂತಹ ನನ್ನೂರ ದೇವ ದಾಡಶಂಕರನಿಗೆ ಶಿರವಾಗಿ ನಮಿಸುತ್ತಾ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಅಜ್ಞಾನವೆಂಬ ಬಾಳಿನಲ್ಲಿ ಜ್ಞಾನದಿಂದ ನನ್ನನ್ನು ತಿದ್ದಿ ತೀಡಿ ಒಬ್ಬ ಮನುಷ್ಯನನ್ನಾಗಿ ರೂಪಿಸಿದ ನನ್ನೆಲ್ಲ ಗುರುವರಿಯರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ತಮ್ಮ ಕಷ್ಟದ
ಜೀವನದಲ್ಲಿ ತಮ್ಮ ಜೀವವನ್ನು ತೆತ್ತು ಈ ಒಬ್ಬ ಮನುಷ್ಯನನ್ನಾಗಿ ಮಾಡಿ ನನಗೆ ಜನ್ಮ ಕೊಟ್ಟಂತಹ ನನ್ನ ಕೀರ್ತಿಶೇಷರಾದ ಮಾತಾಪಿತರನ್ನು ಅವರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿರುವಂತಹ ಸರ್ವ ಗಣ್ಯರಿಗೆ ನಮಿಸುತ್ತಾ ಸ್ವಾಗತಕ್ಕಿಂತ ಪೂರ್ವದಲ್ಲಿ ನಾನು ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿದ್ದೇನೆ. ಬಂಧುಗಳೇ, 33 ವರ್ಷಗಳ ಹಿಂದೆ ನಾನು TCH ಹೋಗುವಂಥ ಒಂದು ಸಂದರ್ಭ ನೆನಪಾಯಿತು. ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಲೇಬೇಕು. ಕೊಂಕಣ ರೈಲ್ವೆ ಕೆಲಸ ಕಾರ್ಯ ನಡೀತಾ ಇತ್ತು. ಆ ದಾರಿಯಲ್ಲಿ ಒಂದು ಶಬ್ದ ಇತ್ತು, ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೇ ಇರುವಂತಹ ಒಂದು ಆ ವಾಕ್ಯ, ಕೊಂಕಣ ರೈಲ್ವೆ ಅ ಡ್ರೀಮ್ ಕಮ್ಸ್ ಟು ಬಿ ಟ್ರೂ. ಬಹುದಿನಗಳ ಕೊಂಕಣ ರೈಲ್ವೆಯ ಕನಸು ನನಸಾಗ್ತದೆ ಅನ್ನುವಂತಹ ಒಂದು ಆ ಸುಂದರ ವಾಕ್ಯ ಹಸಿರು ಹುಲ್ಲಿನಿಂದ ಕಂಗೊಳಿಸ್ತಾ ಇತ್ತು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂದರೆ, ಒಂದು 5 ವರ್ಷಗಳ ಹಿಂದೆ ಒಂದಿನ ನಮ್ಮ SDMC ಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಈ ವಿಚಾರವನ್ನು. ಮನುಷ್ಯನಾಗಿ ನಾವು ಹುಟ್ಟಿದ ನಮಗೆ ಹುಟ್ಟಿದ ದಿನ ಅಂತ ಮಾಡ್ತಾರೆ, ನಾಮಕರಣ ಅಂತ ಮಾಡ್ತಾರೆ, ಬ್ರಹ್ಮೋಪದೇಶ ಮಾಡ್ತಾರೆ, ಮದುವೆ, ಮುಂಜಿ, ಷಷ್ಠಿ ಪೂರ್ತಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತದೆ. ಆದರೆ ನಮ್ಮನ್ನು ಒಬ್ಬ ಮನುಷ್ಯನನ್ನಾಗಿ ತೀಡುವಂತಹ ವಿದ್ಯಾ ದೇಗುಲಕ್ಕೆ ನಾವೇನಾದರೂ ಮಾಡಬೇಕು, ಅದು ಸಂಭ್ರಮಿಸುವಂತೆ ಮಾಡಬೇಕು. ಆ ವಿಚಾರದಲ್ಲಿ ನಾವು ಏನಾದರೂ ಮಾಡೋಣ ಅಂತ ವಿಚಾರವನ್ನು ಹೇಳಿದಾಗ ತುಂಬ ಹೃದಯದಿಂದ ನಮ್ಮ SDMC ಅವರು ಪಾಲಕರು ಎಲ್ಲ ಆವಾಗ ಒಪ್ಪಿದರು. ಆದರೆ ತಮಗೆಲ್ಲ ಗೊತ್ತಿದೆ, 2019ರಲ್ಲಿ ಬಂದಂತಹ ಕರೋನಾ ಮಹಾಮಾರಿ ಇಡೀ ಮನುಕುಲದ ಸಮಾಜವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಹಾಕ್ತು. ಅದರಲ್ಲಿ ನೀವೆಲ್ಲ ಸೇರಿದ್ದೇವೆ. ನನ್ನ ಜನ್ಮ ಕೊಟ್ಟ ತಾಯಿಯನ್ನು ಸಹಿತ ಆ ಸಂದರ್ಭದಲ್ಲಿ ನಾನು ಕಳ್ಕೊಂಡ್ಬಿಟ್ಟೆ. ಯಾವುದೂ ಸೂಚನೆ ಇದ್ದಂಥ ಸಂದರ್ಭದಲ್ಲಿ 1-2 ವರ್ಷಗಳ ನಂತರ ಮತ್ತೆ ಪುನಃ ಆ ವಿಚಾರವನ್ನು ನನ್ನೂರ ಬಂಧುಗಳಲ್ಲಿ ನಾನಿಟ್ಟೆ. ಆವಾಗ ಖುಷಿಯಿಂದ ಎಲ್ಲರೂ ಮತ್ತೆ ಅದನ್ನು ಒಪ್ಪಿದರು. ಅಮೃತ ಮಹೋತ್ಸವದ ಆ ಬೀಜ ಏನು ನಾವು ಬಿತ್ತಿದಿತ್ತು ಅದು ಸಾಯಲಿಲ್ಲ. ಆ ಬೀಜ ಆ ಮಣ್ಣಿನೊಳಗೆ ಹಾಗೆ ಮೊಳಕೆ ಹೊಡೆದು ಇವತ್ತಿನ ದಿವಸ ಇದೇ 1 ವರ್ಷದ ಹಿಂದೆ ಜನವರಿ 26, 2024ರಂದು ನಾವೆಲ್ಲ ಸೇರಿ ಏನು ಅಮೃತ ಮಹೋತ್ಸವದ ಸಮಿತಿಯನ್ನು ರಚನೆ ಮಾಡಿದ್ವೋ ಆ ನಂತರದಲ್ಲಿ ನಡೆದದ್ದು ಒಂದು ಇತಿಹಾಸ ನಮ್ಮ ಊರಿಗೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಅವಿರತ ಶ್ರಮದ ಫಲವಾಗಿ ಈ ಊರಿನ ಹಿರಿಯಜ್ಜಿ ಈರಜ್ಜಿ ನೀಡಿದಂತಹ 500 ರೂಪಾಯಿಯಿಂದ 50,000 ರೂಪಾಯಿಗಳವರೆಗೂ ಹಳೆಯ ವಿದ್ಯಾರ್ಥಿಗಳು ಅಭಿಮಾನದಿಂದ ನಮ್ಮ ಶಾಲೆಗೆ ಬಂದು ದಾನ ನೀಡಿ ಇವತ್ತು ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ನಾನು ಎಲ್ಲರ ಪರವಾಗಿ ಮೊಟ್ಟ ಮೊದಲನೇದಾಗಿ ನನ್ನೂರ ಬಾಂಧವರಿಗೆ, ನನ್ನೂರ ಹಳೆಯ ವಿದ್ಯಾರ್ಥಿಗಳಿಗೆ, ನನ್ನೂರ ತಾಯಂದಿರಿಗೆ, ನನ್ನೂರ ಪಾಲಕರಿಗೆ ಇವತ್ತಿನ ಅಮೃತ ಮಹೋತ್ಸವ ಸಮಿತಿಯ ಸಂಪೂರ್ಣ ಯಶಸ್ಸನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಆದಂತಹ ಶ್ರೀ ದಿನಕರ್ ಕೆ ಶೆಟ್ಟಿ ಸರ್ ಅವರು ಆಗಮಿಸಿ ಉಪಸ್ಥಿತರಿದ್ದಾರೆ. ಸನ್ಮಾನ್ಯರಿಗೆ ನಾವು ಅಮೃತ ಮಹೋತ್ಸವದ ಸಮಿತಿಯ ಪರವಾಗಿ 2-3 ಸಲ ಭೇಟಿಯಾಗಿ ನಾವು ಅವರಿಗೆ ವಿನಂತಿಸಿಕೊಂಡಾಗ, ಇಲ್ಲ ಮಾಡಿ, ನಿಮ್ಮೂರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು, ನಮ್ಮ ಪರಿಚಿತರು ಸ್ನೇಹಿತರು ಕೂಡ ಇದ್ದಾರೆ, ನೀವು ಚೆನ್ನಾಗಿ ಮಾಡಿ, ನಾನು ನನ್ನದೇ ಆದಂಥ ಎಲ್ಲ ಸಹಕಾರಗಳನ್ನು ನಾನು ನೀಡ್ತೇನೆ ಅನ್ನುವಂತಹ ಮಾತಿನೊಂದಿಗೆ ನಮಗೆ ಅವರು ಹುರಿದುಂಬಿಸಿ ಕಳಿಸ್ಕೊಟ್ಟಿದ್ರು. ಅವರ ಒಂದು ಸದಾಶೀರ್ವಾದದೊಂದಿಗೆ ನಾವೆಲ್ಲ ಕಟಿಬದ್ಧರಾಗಿ ಕಾರ್ಯವನ್ನು ನಿರ್ವಹಿಸಿ ಇವತ್ತು ನಾವು ಇಲ್ಲಿ ಉಪಸ್ಥಿತರಿದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ನೂತನ ಕಾಲುದಾರಿ ಹಾಗೂ ಕಮಾನು, ಗ್ರಂಥಾಲಯ, ಹಾಗೆ ಧ್ವಜದ ಕಟ್ಟೆ ಮತ್ತು ದಾನಿಗಳು ಕೊಟ್ಟಂತಹ ನವೀಕರಣಗೊಂಡಂತಹ ನಮ್ಮ ಶಾಲೆಯನ್ನು ತಮ್ಮ ಅಮೃತಸ್ಥದಿಂದ ಎಲ್ಲ ಗಣ್ಯರೊಂದಿಗೆ ಸೇರಿ ಅವರು ನಡೆಸಿಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಸನ್ಮಾನ್ಯ ದಿನಕರ್ ಕೆ ಶೆಟ್ಟಿ ಅವರಿಗೆ ನಾನು ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ, SDMCಯ ಪರವಾಗಿ, ಹಳೆಯ ವಿದ್ಯಾರ್ಥಿಗಳ ಸಂಘದ ಪರವಾಗಿ, ಊರ ನಾಗರಿಕರ ಪರವಾಗಿ, ಗುರುವೃಂದ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಸನ್ಮಾನ್ಯರಿಗೆ ನಾನು ಕೋರ್ತಾ ಇದ್ದೇನೆ. ಸನ್ಮಾನ್ಯರಿಗೆ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಅರವಿಂದ್ ಪಟ್ಗಾರ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಈ ಊರಿನವರು ಒಬ್ಬರು ತಾಯಿಯಾಗಿ, ಒಬ್ಬರು ಪಾಲಕರಾಗಿ,
ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ನಮ್ಮ ಜೊತೆಗಿದ್ದು ಕಳೆದ 2-3 ತಿಂಗಳಿಂದ ಅಹರ್ನಿಶೆಯಾಗಿ ಇವತ್ತಿನ ಕಾರ್ಯಕ್ರಮದ ಯಶಸ್ವಿ ಕಾರಣೀಕರ್ತರಾಗಿ ಇವತ್ತಿನ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಉಪಸ್ಥಿತರಿದ್ದಾರೆ ಈ ಊರಿನ ಹೆಮ್ಮೆಯ ಮಹಿಳೆ, ಕಾಗಾಲ್ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಮತಿ ಸಾವಿತ್ರಿ ಪಟ್ಗಾರ್ ಅವರಿಗೆ ಎಲ್ಲರ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾಗಾಲ್ ಮೊಸ್ಲೆಸಾಲ್ ಭಾಗದ ಗ್ರಾಮ ಒಕ್ಕಲು ಸಮಾಜದ ಮುಖಂಡರು, ವಯಸ್ಸಿನಲ್ಲೂ ಹಿರಿಯರು, ಜ್ಞಾನದಲ್ಲೂ ಹಿರಿಯರು, ಸನ್ಮಾನ್ಯರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ. ಸನ್ಮಾನ್ಯ ಜಿ ಕೆ ಪಟ್ಗಾರ್ ಸರ್ ಅವರಿಗೆ ಎಲ್ಲರ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸನ್ಮಾನ್ಯರಿಗೆ ಕಾರ್ಯದರ್ಶಿ ರಾಜು ಪಟ್ಗಾರ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಇಂದೋರ್ವರು ಭೂ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರು, KPCCಯ ತಾಲೂಕಾ ಅಧ್ಯಕ್ಷರು, ಯುವಕರು ಶ್ರೀಯುತ ಭುವನ್ ಭಾಗವತ್ ಸರ್ ಅವರು. ಅವರಿಗೂ ಕೂಡ ನಾವು ತುಂಬ ಸಲ ಸಂಪರ್ಕಿಸಿ ಈ ವಿಚಾರವನ್ನು ತಿಳಿಸಿದಾಗ ಅವರು ತನ್ನದೇ ಆದಂತಹ ಸಹಾಯ ಸಹಕಾರ ಇದೆ, ನೀವು ಮುನ್ನುಗ್ಗಿ ಅನ್ನುವಂಥ ವಿಚಾರವನ್ನು ಹೇಳಿದರು. ಸನ್ಮಾನ್ಯ ಭುವನ್ ಭಾಗವತ್ ಸರ್ ಅವರಿಗೆ ನಾನು ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮೂರಿನ ಇನ್ನೋರ್ವ ಹೆಮ್ಮೆಯ ಪುತ್ರರು ಶ್ರೀಯುತ ದೇವಿದಾಸ್ ನಾರಾಯಣ್ ಪಟ್ಗಾರ್ ಅವರು. ಅವ್ರ ಬಗ್ಗೆ ನಾನು ಒಂದು ಮಾತನ್ನು ಹೇಳಲೇಬೇಕು. ನಮ್ಮ ಶಾಲೆಗೆ ಕಾಲುದಾರಿಗೆ ಸ್ಥಳದಾನವನ್ನು ಮಾಡಿ ಸರ್ ಅಂತ ನಾವು ಅವರಲ್ಲಿ ವಿನಂತಿಸಿಕೊಂಡಾಗ ತುಂಬ ಖುಷಿಯಿಂದ ಅವರು ನಮ್ಮ ಶಾಲೆಗೆ ಸ್ಥಳದಾನವನ್ನು ನೀಡಿ ಇವತ್ತು ಒಂದು ಕಾಂಕ್ರೀಟ್ ರಸ್ತೆಯ ಮೂಲಕ ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ ಕಾಂಕ್ರೀಟ್ ರಸ್ತೆ ಆಗಿದೆ. ಆ ರಸ್ತೆಗೆ ಕಾರಣೀಕರ್ತರು ಕೂಡ ಸ್ಥಳದಾನ ಮಾಡಿದಂತಹ ದೇವಿದಾಸ್ ಪಟ್ಗಾರ್ ಅವರು, ಅವರ ತಾಯಿಯ ಸ್ಮರಣಾರ್ಥ ದಿವಂಗತ ಹೊನ್ನಮ್ಮ ನಾರಾಯಣ್ ಪಟ್ಗಾರ್ ಇವರ ಸ್ಮರಣಾರ್ಥ ಅವರು ಕಾಲ್ದಾರಿಗೆ ಸ್ಥಳದಾನವನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೂಡ ಉಪಸ್ಥಿತರಿದ್ದಾರೆ. ಸನ್ಮಾನ್ಯರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಎಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಶ್ರೀಯುತ ನೀಲಾಧರ್ ಪಟ್ಗಾರ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ನನ್ನ ಇಲಾಖೆ ಶಿಕ್ಷಣ ಇಲಾಖೆ, ನನಗೆ ಅನ್ನ ಕೊಟ್ಟ ಇಲಾಖೆ, ನನಗೆ ಜ್ಞಾನ ಕೊಟ್ಟ ಇಲಾಖೆ. ಆ ಇಲಾಖೆಯ ಋಣವನ್ನು ನಾನು ತೀರಿಸಲಿಕ್ಕಾಗೋದಿಲ್ಲ. ಪ್ರಪ್ರಥಮವಾಗಿ ಹಿರೇಗುತ್ತಿ ಶಾಲೆಯಲ್ಲಿದ್ದ ನಾನು ಒಬ್ಬ ಸಮನ್ವಯ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಆಯೋಜನೆಗೊಂಡಾಗ ನನ್ನನ್ನು ಮಾರ್ಗದರ್ಶನ ನೀಡಿ ಬೆಳೆಸಿಕೊಟ್ಟಂಥ ಒಬ್ಬ ವ್ಯಕ್ತಿ ಅವರು. ಮಿತಭಾಷಿಗಳಲ್ಲ, ಸರಳ ಭಾಷೆಗಳು, ಅಪಾರವಾದಂತಹ ಜ್ಞಾನವಂತರು. ನನ್ನ ಮಾವನ ಮನೆಯ ಊರವರು ಅನ್ನುವಂಥ ಹೆಮ್ಮೆ ಕೂಡ ನನಗಿದೆ. ತುಂಬು ಹೃದಯದಿಂದ ಅವರಿಗೆ ನಾನು ಕೇಳಿಕೊಂಡಾಗ ಅವ್ರು ಹೇಳಿದಂಥ ಒಂದೇ ಮಾತು, ನೀನೆಲ್ಲೇ ಇರು, ನೀನು ಕರೆದ್ರೆ ಸಾಕು, ನಾನು ಬರ್ತೇನೆ ಅನ್ನುವಂಥ ಮಾತನ್ನು ಹೇಳಿ ನನಗೆ ಅತಿ ಉತ್ಸಾಹವನ್ನು ತುಂಬಿದಂಥ ವ್ಯಕ್ತಿ ಸನ್ಮಾನ್ಯ ಈಶ್ವರ್ ಎಚ್ ನಾಯ್ಕ್ ಸರ್ ಅವರು, ನಿರ್ದೇಶಕರು, ಅಪರ ಆಯುಕ್ತರ ಕಾರ್ಯಾಲಯ, ಧಾರವಾಡದಲ್ಲಿ ಇದ್ದು ಇವತ್ತು ನಮಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉಪಸ್ಥಿತರಿದ್ದಾರೆ. ಸನ್ಮಾನ್ಯರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಎಲ್ಲರ ಪರವಾಗಿ ನಾನು ಕೋರ್ತಾ ಇದ್ದೇನೆ. ಸನ್ಮಾನ್ಯರಿಗೆ ನಾನು ಸರ್ವರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ದಿನೇಶ್ ನಾಗೇಶ್ ಪಟ್ಗಾರ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ SDMCಯ ಉಪಾಧ್ಯಕ್ಷರು ಶ್ರೀಮತಿ ಗೀತಾ ದಯಾನಂದ್ ಪಟ್ಗಾರ್ ಅವರು ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಅವರೂ ಕೂಡ ಕಾರಣೀಕರ್ತರು. ಸನ್ಮಾನ್ಯರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಂಜುಳಾ ಪಟ್ಗಾರ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿ ಶಿಕ್ಷಣ ಪಡಿತಾ ಇದ್ದಾಗ
ಅವರ ಗೆಳೆಯರು ಒಂದು ಕೀಟಲೆಯನ್ನು ಮಾಡಿದ್ರಂತೆ. ನಮ್ಮ ಭಗವದ್ಗೀತೆಯ ಗ್ರಂಥವನ್ನು ಅಡಿಯಲ್ಲಿಟ್ಟು ಎಲ್ಲ ಧರ್ಮ ಗ್ರಂಥಗಳನ್ನು ಮೇಲಿಟ್ಟರಂತೆ. ಅವರಿಗೆ ಕೀಟಲೆ ಮಾಡಲಿಕ್ಕಾಗಿ ಅವ್ರು ಹೇಳಿದ್ರಂತೆ, ನೋಡಿ ಭಗವದ್ಗೀತೆ ಎಲ್ಲ ಧರ್ಮಗಳಿಗಿಂತ ಕೆಳಗಿಟ್ಟಿದ್ದೇವೆ ನಾವು ಅಂತ ತಮಾಷೆ ಮಾಡಿದ್ರಂತೆ. ಸ್ವಲ್ಪವೂ ಕುಪಿತರಾಗದ ಸ್ವಾಮೀಜಿಯವರು ತಕ್ಷಣ ಆ ಭಗವದ್ಗೀತೆಯ ಗ್ರಂಥವನ್ನು ಎಳೆದಾಗ ಮೇಲಿರುವಂಥ ಎಲ್ಲ ಪುಸ್ತಕಗಳು ಬಿದ್ದವು. ಆ ಸಂದರ್ಭದಲ್ಲಿ ಹೇಳಿದ್ರಂತೆ, ಎಲ್ಲ ಧರ್ಮ ಗ್ರಂಥಗಳಿಗೂ ಆಧಾರವಾಗಿದ್ದಂಥದ್ದು ಭಗವದ್ಗೀತೆ, ನನ್ನ ಧರ್ಮಗ್ರಂಥ, ಅದಕ್ಕೆ ಅಷ್ಟು ಶಕ್ತಿ ಇದೆ, ಅಡಿಪಾಯ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ಯಾಕೆ ಈ ಮಾತನ್ನು ನಾನು ಹೇಳ್ತೇನೆ ಅಂದರೆ, ಒಂದು ಕುಟುಂಬಕ್ಕೆ ಯಜಮಾನರಿದ್ದ ಹಾಗೆ ಒಂದು ಶಾಲೆಗೆ ಮುಖ್ಯಾಧ್ಯಾಪಕರು ಯಜಮಾನರಾಗಿರ್ತಾರೆ. ಅವರು ಹೇಗೆ ಆ ಶಾಲೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾರೋ ಅದೇ ರೀತಿಯಲ್ಲಿ ಆ ಶಾಲೆಯ ಶ್ರೇಯಸ್ಸು, ಯಶಸ್ಸು ಆಗ್ತದೆ, ಅದರ ಶ್ರೇಯ ತನ್ನಿಂತಾನೇ ಬೆಳೀತದೆ. ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಬೆನ್ನೆಲುಬಾಗಿ ನಿಂತಹ ನಮ್ಮ ಶಾಲೆಯ ಮುಖ್ಯ ಗುರುಗಳು ಶ್ರೀಮತಿ ಕಲ್ಪನಾ ಎನ್ ಶೇಟ್ರವರು, ಅವರಿಗೆ ನಾನು ಇವತ್ತಿನ ಕಾರ್ಯಕ್ರಮದ ಯಶಸ್ಸಿನ ಭಾಗವನ್ನು ಅರ್ಪಿಸುತ್ತಾ ಸನ್ಮಾನ್ಯರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶೋಭಾ ಪಟ್ಗಾರಿ ಅವರು ಸನ್ಮಾನ್ಯರಿಗೆ ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಇದ್ದಂಥವರು, ನಾನು ಅದೇ ಹೇಳಿದೆ, ಹಳೆಯ ವಿದ್ಯಾರ್ಥಿಗಳು. ಒಬ್ಬರ ಹೆಸರು ಇಬ್ಬರ ಹೆಸರು ಹೇಳಲಿಕ್ಕೆ ಆಗುವುದಿಲ್ಲ. 987 ಹಳೆಯ ವಿದ್ಯಾರ್ಥಿಗಳ ಹೆಸರನ್ನು ನನಗೆ ಹೇಳಲಿಕ್ಕೆ ಆಗುವುದಿಲ್ಲ. ಬಟ್ ಆ ಸಂಖ್ಯೆಯನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೇನೆ. ಅವರೆಲ್ಲರ ಪ್ರತಿನಿಧಿಯಾಗಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಶ್ರೀಯುತ ನಾಗರಾಜ್ ಪಟ್ಗಾರ್ ಅವರು ಉಪಸ್ಥಿತರಿದ್ದಾರೆ. ಸನ್ಮಾನ್ಯರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಮಾರುತಿ ಪಟ್ಗಾರ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ ನಮ್ಮ ಶಾಲೆಯಲ್ಲಿ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮದೇ ಭಾಗವಾಗಿ ಸಹಕರಿಸಿದಂಥವರು ನಮ್ಮ ಅಂಗನವಾಡಿಯ ಸಿಬ್ಬಂದಿಗಳು ಹಾಗೂ ನಮ್ಮ ಬಿಸಿಯೂಟದ ಸಿಬ್ಬಂದಿಗಳು, ತಾಯಂದಿರು, ಮಹಿಳೆಯರು, ಯುವಕ ಸಂಘದವರು, ಸ್ತ್ರೀಶಕ್ತಿ ಸಂಘದವರು, ಸ್ವಸಹಾಯ ಸಂಘದವರು, ಸಮಸ್ತ ಊರ ನಾಗರಿಕರು, ಎಲ್ಲರ ಪರವಾಗಿ ನಾನು, ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ನಾನು ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು ಅವರೆಲ್ಲರಿಗೂ ನಾನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಗುರುಬಳಗದವರನ್ನು, ಶೈಕ್ಷಣಿಕವಾಗಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನು, ಗ್ರಾಮ ಪಂಚಾಯತ್ದ ಈ ಭಾಗದ ಹೆಮ್ಮೆಯ ಜನಪ್ರತಿನಿಧಿಗಳನ್ನು ಹಾಗೂ ಸರ್ವರನ್ನು ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಇವತ್ತು ಮತ್ತು ನಾಳೆ 2 ದಿನಗಳ ಪರ್ಯಂತ ಸನ್ಮಾನ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತಿನ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಶಾಲೆಯಲ್ಲಿ ದುಡಿದಂತಹ ಎಲ್ಲ ಗುರುವೃಂದದವರು, ಅವರ ಕುಟುಂಬಸ್ಥರು ಹಾಗೂ ಪ್ರತಿಯೊಬ್ಬರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ನಾವಿಬ್ಬರೇ ಇರೋದು, ಎಡಗೈ ಬಲಗೈ ಇದ್ದ ಹಾಗೆ, ನಾನು ನಮ್ಮ ಟೀಚರ್. ಆದರೆ ನಮಗೆ ನಾವೆಲ್ಲ ಇದ್ದೇವೆ ಅಂತ ಪ್ರೋತ್ಸಾಹ ನೀಡಿದವರು ನನ್ನ ಕ್ಲಸ್ಟರ್ನ ಹೆಮ್ಮೆಯ ಶಿಕ್ಷಕ ಬಂಧುಗಳು, ಗೆಳೆಯರು ಎಲ್ಲರೂ ನಮ್ಮ ಸಮ್ಮುಖದಲ್ಲೇ ನಮ್ಮಲ್ಲೇ ಇದ್ದಾರೆ. ನಮ್ಮ ಈ ಒಂದು ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಈ ಅದ್ಭುತ ದೀಪವನ್ನು ರಚನೆ ಮಾಡಿಕೊಟ್ಟಂಥ ಗುರುಮಾತೆಯರು ಕೂಡ ನಮ್ಮ ಕ್ಲಸ್ಟರ್ನವರೇ ಇದ್ದಾರೆ. ಹಾಗಾಗಿ ಯಾರೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದಾರೋ ಅವರೆಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳು ಹಾಗೂ ಅಂಗನವಾಡಿಯ ಮುದ್ದು ವಿದ್ಯಾರ್ಥಿಗಳು, ನನ್ನ ಪೂರ್ವ ವಿದ್ಯಾರ್ಥಿಗಳು, ಎಲ್ಲರಿಗೂ ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದಂತಹ ಎಲ್ಲ ವಿದ್ಯಾರ್ಥಿ ವರ್ಗದವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದಂಥವರು ಯಶಸ್ಸಿಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರವನ್ನು ಮಾಡುವುದರ ಮೂಲಕ ನಮ್ಮ ಕಾರ್ಯಕ್ರಮವನ್ನು ನಾಡಿನಾದ್ಯಂತ ತಲುಪಿಸಲಿಕ್ಕೆ ಕಾರಣೀಕರ್ತರಾದಂತಹ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತ ಮಿತ್ರರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ನುಡಿಸಿರಿ ಚಾನೆಲ್ನವರು, ಅವರ ಪ್ರೊಪರೈಟರ್ ಮತ್ತು ನಮ್ಮ ವಿಶ್ವನಾಥ್ ಅವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದಂತಹ ಸರ್ವರನ್ನು ಸ್ವಾಗತಿಸುವುದರೊಂದಿಗೆ
ಇವತ್ತಿನ ಕಾರ್ಯಕ್ರಮಕ್ಕೆ ನಿರೂಪಣೆಯನ್ನು ಮಾಡಲಿಕ್ಕೆ ಬಹುದಿನಗಳ ಒಂದು ಕನಸು ನಮಗೆ. ಒಬ್ಬ ಆತ್ಮೀಯ ಮಿತ್ರರು, ನಮ್ಮ ಲೋಕನಾಥ್ ಹೈಸ್ಕೂಲ್ನಲ್ಲಿ ಕಲಿತಂತಹ ಪೂರ್ವ ವಿದ್ಯಾರ್ಥಿ ಶ್ರೀಯುತ ವಿಷ್ಣು ಪಟಗಾರ್ ಸರ್ ಅವರು ರಾಜ್ಯದ ಶ್ರೇಷ್ಠ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರೂ ಕೂಡ ಹೌದು. ಸಂತೋಷದಿಂದ ಹೇಳಿದರು, ಸರ್ ನನ್ನೂರು ನನ್ನ ಹೆಮ್ಮೆ, ಎಷ್ಟೊತ್ತಿಗೂ ಕರೀರಿ, ನಾನು ನಿರೂಪಣೆಗೆ ಬರ್ತೇನೆ ಅಂತ ಹೇಳಿದರು. ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಕಾರ್ಯವನ್ನು ಸರಳಗೊಳಿಸಿ ಕೊಡ್ತಾ ಇದ್ದಾರೆ ಸರ್ ಅವರು. ಅವರಿಗೆ ನಾನು ಸರ್ವರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ದೀಪಕ್ ಪಟಗಾರ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರ್ವ ರೀತಿಯಲ್ಲಿಯೂ ತನು ಮನ ಧನಗಳ ಸಹಾಯ ಸಹಕಾರದೊಂದಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದಂತಹ ಸರ್ವರನ್ನು ಮತ್ತೊಮ್ಮೆ ವಂದಿಸುತ್ತಾ, ಸರ್ವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದೀರಿ. ಬಾಡ, ಕಾಗಲ್, ಅಗನಾಶಿನಿ, ಹುಬ್ಬಣಗೇರಿ, ಅಂಗಡಿಕೇರಿ ಎಲ್ಲ ಗ್ರಾಮಗಳಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ, ತುಂಬ ದೀರ್ಘವಾದಂಥ ಸ್ವಾಗತವನ್ನು ಮಾಡಿದ್ದಕ್ಕೆ ಸನ್ಮಾನ್ಯರಲ್ಲಿ ಕ್ಷಮೆಯನ್ನು ಕೋರ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಅಮ್ಮ. शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रवेरस्तं समारभ्य यावत् सूर्योदयो भवेत् रवेरस्तं समा ಇದನ್ನ ಉದ್ಘಾಟಿಸಿಕೊಡ್ಬೇಕು, ಅದನ್ನ ಲೋಕಾರ್ಪಣೆ ಮಾಡಿಗೊಳಿಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಸ್ತಪ್ರತಿ ಸಹ್ಯಾದ್ರಿ ಹಾಗೆ ಸ್ಮರಣ ಸಂಚಿಕೆ ಅಘನಾಶಿನಿಯನ್ನ ನಮ್ಮ ಅಪರ ಆಯುಕ್ತರ ಕಾರ್ಯಾಲಯದ ಮಾನ್ಯ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಯುತ ಈಶ್ವರ ಎಚ್ ನಾಯ್ಕರವರು ಅದನ್ನ ಲೋಕಾರ್ಪಣೆ ಮಾಡಿಗೊಳಿಸಿಕೊಳ್ಬೇಕು. ಅದ್ರ ಜೊತೆಯಲ್ಲಿ ಎಲ್ಲ ಅತಿಥಿ ಮಹಿಳೆಯರು ಕೂಡ ಸಹಕರಿಸಬೇಕಾಗಿ ಅವರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಒಟ್ಟೊಟ್ಟಿಗೆ ಎರಡು ಕೃತಿಗಳು ಇಲ್ಲಿ ಬೆಳಕು ಕಾಣ್ತಾ ಇದೆ. ಒಂದು ನಮ್ಮ ಮಕ್ಕಳ ಭಾವ ಭಿತ್ತಿಯಲ್ಲಿ ಒಡಮೂಡಿರ್ತಕ್ಕಂತಹ ಒಂದು ಹಸ್ತಪ್ರತಿ ಸಹ್ಯಾದ್ರಿ, ಇನ್ನೊಂದು ಇವುಗಳನ್ನ ಇಲ್ಲಿನ ಬದುಕಿನ ಒಟ್ಟಾರೆ ಆಶಯವನ್ನ ಚಿತ್ರಿಸ್ತಕ್ಕಂತಹ ಅಘನಾಶಿನಿ.
ಹಿರಿಯ ಶಿಕ್ಷಣ ಅಧಿಕಾರಿಗಳಾದಂಥ ಈಶ್ವರ್ ನಾಯ್ಕ್ರವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ರಾಜೇಂದ್ರ ಎಲ್ ಭಟ್ರವರೇ, ಹಿರಿಯರಾದಂಥ JK ಪಟ್ಗಾರ್ ಅವರೇ, ನಮ್ಮ ಮಿತ್ರ ಪಕ್ಷದ ಮಂಡಳದ ಅಧ್ಯಕ್ಷರು ಸ್ನೇಹಿತರು ಆದಂಥ ಭುವನ್ ಭಾಗವತ್ರವರೇ, ಮುಖ್ಯಾಧ್ಯಾಪಕರೇ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಆತ್ಮೀಯ ಬಂಧು ಮತ್ತು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಸಮಯ ಅಂತೂ ಭಾಳ ಆಗೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಟೈಮ್ ತೊಗೊಂಡಿದ್ರಿ ನೀವು. ನನಗಿನ್ನೂ ಒಂದು ಕಾರ್ಯಕ್ರಮ ಕುಮಟಾದ ಮಣಿಕೆ ಗ್ರೌಂಡ್ನಲ್ಲಿ ವಾಲಿಬಾಲ್ ಕಾರ್ಯಕ್ರಮದ ಉದ್ಘಾಟನೆಗೆ ಸುಮಾರು 5 ರಿಂದ 6 ಸಾರಿ ಫೋನ್ ಬಂದಿದೆ ಈಗಾಗಲೇ. ಆ ಕಾರ್ಯಕ್ರಮಕ್ಕೂ ನಾನು ಹೋಗಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ ಒಂದು ಕಿರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವ ಕಾರ್ಯಕ್ರಮ ನಿಜವಾಗಿಯೂ ನನಗೆ ಬಹಳ ಖುಷಿ ಅನಿಸ್ತಾ ಇದೆ, ಹೆಮ್ಮೆ ಅನಿಸ್ತಾ ಇದೆ. ಇನ್ನೊಂದು ಕಡೆ ದಿಗ್ಭ್ರಮೆನೂ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಒಂದು ಕಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿದ್ರೆ 1 ರಿಂದ 4ನೇ ಕ್ಲಾಸ್ ಅಲ್ಲ, 5 24 ಮಕ್ಕಳು. ನೋಡ್ರಿ, ನಮ್ಮ JD ಅವರಿಗೆ ಭಯಂಕರ ಬೈ ಹಾರ್ಟ್ ಇದೆ ಎಲ್ಲದು. ಇಷ್ಟು ಚಿಕ್ಕ ಶಾಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ವಿ. ಭಾಳ ಚೊಕ್ಕದಾದಂಥ ಕಾರ್ಯಕ್ರಮ, ಭಾಳ ಅದ್ಧೂರಿಯಾದಂಥ ಕಾರ್ಯಕ್ರಮ ಮಾಡಿದ್ರಿ ನೀವು. ಹಿಂದೆ ನಮ್ಮ ಪೂರ್ವಜರು ಶಾಲೆಗೆ ಸ್ಥಳವನ್ನು ಕೊಡ್ತಾ ಇದ್ರು, ಸ್ಥಳ ದಾನ ಮಾಡ್ತಾ ಇದ್ರು, ಶಾಲೆ ಕಟ್ಟೋದ್ರ ಬಗ್ಗೆ ಸಹಕಾರ ನೀಡ್ತಾ ಇದ್ರು ಅನ್ನುವಂಥದ್ದನ್ನು ನಾವೆಲ್ಲ ಈಗೆಲ್ಲ ಹೋದಲ್ಲೆಲ್ಲ ನೋಡ್ತಾ ಇದ್ದೇನೆ. ಆದರೆ ಇಲ್ಲಿ ಇಂಥ ಒಂದು ಮೊಸಳೆ ಸಾಲಲ್ಲಿ ತೀರಾ ಹಿಂದುಳಿದ ವರ್ಗದವರೇ ಹೆಚ್ಚಿಗೆ ವಾಸ ಮಾಡ್ತಾ ಇರುವಂಥ ಈ ಒಂದು ಪ್ರದೇಶದಲ್ಲಿ ಇಂಥ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮ, ಬಹಳ ಅದ್ಧೂರಿಯಾದಂಥ ಕಾರ್ಯಕ್ರಮ, ಅದರಲ್ಲಿ 2 ಮಾತಿಲ್ಲ. ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಸಂಘಟನೆಯನ್ನು ಮಾಡಿದ್ರಿ ಎನ್ನುವಂಥದ್ದನ್ನು ನಿಮ್ಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆ ನಮ್ಮ ಸಹೋದರಿಯರು ಕುಂಭ ಸ್ವಾಗತವನ್ನು ಮಾಡಿದ್ದಾರೆ, ಅವರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಭಾಳ ಚೆನ್ನಾಗಿ ನೀವು ಶಾಲೆ ಬಗ್ಗೆ ಒಂದು ಅಭಿಮಾನವನ್ನು, ನಮ್ಮ ಊರಿನ ಶಾಲೆ ಭಾಳ ಒಳ್ಳೆಯದಾಗಬೇಕು ಎನ್ನುವಂಥ ಒಂದು ಅಭಿಪ್ರಾಯವನ್ನು ನೀವೆಲ್ಲ ಇಟ್ಕೊಂಡು ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಿರಿ ಅನ್ನುವಂಥದ್ದನ್ನು. ಹೀಗಾಗಿ ಈ ಊರು ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದನ್ನು ಹಿಂದೆ ನಾನು ಎಲ್ಲ ಕೆಲಸಗಳನ್ನು ನನ್ನ ಅವಧಿಯಲ್ಲಿ ಮಾಡಿಕೊಟ್ಟಿದ್ದೇನೆ, ಈಗಲೂ ಮಾಡ್ತೇನೆ ಅನ್ನುವಂಥದ್ದನ್ನು ವಿಶೇಷವಾಗಿ ನಾನು ಹೇಳಿದೆ. ನಾನು ಈ ರಸ್ತೆ ಕಾಂಕ್ರೀಟ್ ರೋಡ್ ಇರ್ಬೋದು, ಅಲ್ಲಿಂದ ಮುಂದುವರೆದಂಥ ರಸ್ತೆ ಇರ್ಬೋದು, ಕಾರ್ಲ್ಯಾಂಡ್ ಇರ್ಬೋದು. ಅದರ ನಂತರ ನಾನು ಮೊನ್ನೆ ಹೇಳಿದೆ, ನಾನು ಎಲ್ಲಿ ಅಂದರೆ ನಿಮ್ಮ ಡಾಕ್ಗೆ ಹೋಗಲಿಕ್ಕೆ 2010ರಲ್ಲೇ ನಾನು ಒಂದು ಏನದು ಜಟ್ಟಿ ಅಲ್ಲ ಪಟ್ಕರ್ರೆ, ಭಾಳ ಅದ್ಭುತವಾದಂಥದ್ದು. ನಮ್ಮ ಅಧ್ಯಕ್ಷರು ಭಾಳ ಹುಷಾರಿದ್ದಾರೆ, ಆದರೆ ಅವ್ರಿಗೆ ಇನ್ನೂ ಅರ್ಥನೇ ಆಗಲಿಲ್ಲ ಏನಿದು ಅನ್ನುವಂಥದ್ದನ್ನು. ಆ ಜಟ್ಟಿ ಮಾಡಿಕೊಟ್ಟಿದ್ರಿಂದ ನಾನು ಮೊನ್ನೆ ನಿಮ್ಗೆ ಹೇಳಿದೆ, ನಾನು ಎಷ್ಟು ಪ್ರಯೋಜನ ಆಯಿತು ಈ ಊರಿನ ಜನರಿಗೆ ಅನ್ನುವಂಥದ್ದನ್ನು. ಆ ಕೆಲಸ ಮಾಡಿದ್ದೇನೆ ಜಟ್ಟಿ. ಈಗಲೂ ಸಹ ಮತ್ತು ದೊಡ್ಡ ಜಟ್ಟಿ 18 ಕೋಟಿನೋ 20 ಕೋಟಿ ಹಾಕಿ ಕೆಲಸ ಇನ್ನೊಂದು 8 ರಿಂದ 10 ದಿವಸದಲ್ಲಿ ಪ್ರಾರಂಭ ಆಗಿರ್ಬೇಕು. ಈಗಾಗಲೇ ಮುಹೂರ್ತ ಅಂತೂ ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾವಾಗ ಮಣಕಿ ಗ್ರೌಂಡ್ನಲ್ಲಿ ಮುಹೂರ್ತ ಮಾಡಿದ್ದೇವೆ ಜಗ್ಗು, ಹೌದಲ್ಲ. 18-20 ಕೋಟಿ ಕೊಟ್ಟು ನಿಮ್ಮವರಿಗೆ ಅನುಕೂಲ ಆಗಲಿ ಅನ್ನುವಂಥದ್ದು ಕೆಲಸಗಳನ್ನು ನಾನು ಮಾಡಿದ್ದೇನೆ. ಕುಮಟಾದಲ್ಲೂ ಸಹ ನಾನು ವಿಶೇಷವಾಗಿ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆಯನ್ನು ನೀಡ್ತಾ ಬಂದವನು ಅನ್ನುವಂಥದ್ದು. ಶಿಕ್ಷಣಕ್ಕೆ ಮೊದಲನೇ ಆದ್ಯತೆಯನ್ನು ನೀಡಿದ್ದೇನೆ. ಕುಮಟಾದಲ್ಲಿ PU ಕಾಲೇಜ್ 1800 ವಿದ್ಯಾರ್ಥಿಗಳು ಇವತ್ತಿದ್ದಾರೆ. PU ಕಾಲೇಜ್ನಲ್ಲಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ನಲ್ಲಿ 1800 ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ನಾವು ಮಾಡಿದ್ದೇನೆ ಅಂದರೆ, ನಿಮ್ಮಲ್ಲಿಯ ಹಿಂದುಳಿದ ವರ್ಗದವರು, ಬಡವರಿದ್ದಂಥವರಿಗೆ ಪ್ರೈವೇಟ್ ಕಾಲೇಜಿಗೆ ಹೋದರೆ ಫೀಸ್ ಜಾಸ್ತಿ ಆಗ್ತದೆ. ಹೀಗಾಗಿ ಅಲ್ಲಿ ಬೇಕಾದಷ್ಟು ರೂಮ್ಗಳನ್ನು ಮಾಡಿದ್ದೇನೆ, ಬೇಕಾದಷ್ಟು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದೇನೆ. ಅತ್ಯುತ್ತಮವಾದಂಥ ಕ್ಯಾಂಪಸ್ ಇವತ್ತು ನೀವು ಬಂದು ನೋಡಿದರೆ ಮಣಕಿ ಗ್ರೌಂಡ್ನಲ್ಲಿ ಮಾಡಿಕೊಟ್ಟಿದ್ದೇನೆ ನಾನು. ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಕೊರತೆ ಇಲ್ಲ. ಮೊನ್ನೆ ನಾನು ಮಾನ್ಯ ಮಧು ಬಂಗಾರಪ್ಪನವ್ರ ಹತ್ರ ಒಂದು ಮನವಿ ಮಾಡಿದೆ.
ನಮ್ಮ ಕಾಲೇಜ್ ಚೆನ್ನಾಗಿ ನಡೀತಾ ಇದೆ ಸರ್, ಕಂಪ್ಯೂಟ್ರ್ ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದೆ. ಅದಕ್ಕೆ ಕೂಡಲೇ ಅವರು ಬರೆದು ಮಂಜೂರಿ ಮಾಡಿದರು. ಇವತ್ತು ಬೆಳಿಗ್ಗೆನೇ ಅದರದ್ದು ಉದ್ಘಾಟನೆಯನ್ನು ಮಾಡಿದ್ದೇನೆ ನಾನು. ಅಂದರೆ ಶಾಲೆ ಬಗ್ಗೆ ವಿಶೇಷವಾದಂಥ ಆಸಕ್ತಿಯನ್ನು ತೊಗೊಂಡಿದ್ದೇನೆ. ಡಿಗ್ರಿ ಕಾಲೇಜು ಕುಮಟಾದಲ್ಲೇ ಕಟ್ಸ್ಕೊಟ್ಟಿದ್ದೇನೆ. ಯಾಕೆ ಕಟ್ಸಿದ್ದೇನೆ? ನಿಮ್ಮಂಥ ಬಡ ಮಕ್ಕಳಿಗೆ ಪ್ರೈವೇಟ್ ಕಾಲೇಜ್ಗೆ ಹೋದರೆ 3,000, 5,000, 10,000 ರೂಪಾಯಿ ಫೀಸ್ ಬೇಕಾಗ್ತಿತ್ತು. ಅದಕ್ಕೆ ನಮ್ಮದು ಅತಿ ಕಡಿಮೆಯಲ್ಲಿ ನಿಮ್ಮ ಮಕ್ಕಳು ಓದಬೇಕು ಅನ್ನುವಂಥ ಸದುದ್ದೇಶ ಇಟ್ಕೊಂಡು ಡಿಗ್ರಿ ಕಾಲೇಜ್ ಮಾಡಿದ್ದೇನೆ. ಅಲ್ಲೇ ಪಕ್ಕದಲ್ಲಿ ITI ಕಾಲೇಜು ಸರ್ಕಾರದ್ದು ಮಾಡಿಸ್ಕೊಟ್ಟಿದ್ದೇನೆ. ಅದ್ರ ಪಕ್ಕದಲ್ಲೇ ನೀವು ನೋಡಿರ್ಬೋದು ಮಿನಿ ವಿಧಾನಸೌಧ, ಅತ್ಯುತ್ತಮವಾದಂಥದ್ದು. ಅದರ ನಂತರ ಇದು ನಮ್ಮ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಏನು ಇದೆಯಲ್ಲ, ನೀವು ನೋಡಿರ್ಬೋದು ಅದು ಯಾವ ಮಟ್ಟದಲ್ಲಿ ಇದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ರಿ. ಅದಕ್ಕೆಲ್ಲ ಕೆಲಸ ಮಾಡಬೇಕಾದ್ರೆ ಮನಸ್ಸಿರಬೇಕಾಗ್ತದೆ, ಅಭಿವೃದ್ಧಿ ಮಾಡಿಕೊಡ್ಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಬೇಕಾಗ್ತದೆ. ಆ ಎಲ್ಲ ಕೆಲಸಗಳನ್ನು ನನ್ನ ಅವಧಿಯಲ್ಲಿ ನಾನು ಮಾಡಿದ್ದೇನೆ. ಅದಕ್ಕೆ ಕಾರಣೀಕರ್ತರು ಯಾರು ಅಂತ ಹೇಳಿದರೆ ನನ್ನ ಮತದಾರರು. ನನಗೆ ನೀವು 3ನೇ ಬಾರಿ ನನಗೆ ಆಯ್ಕೆ ಮಾಡಿದಿರಲ್ಲ, ಅದು ನನ್ನ ಕರ್ತವ್ಯ. ಆ ಕೆಲಸಗಳನ್ನು ನಾನು ಮಾಡಿಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ಭಾಳ ಪ್ರೀತಿಯಿಂದ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ವ್ಯವಸ್ಥೆಯನ್ನು ನೀವೆಲ್ಲರೂ ಮಾಡಿಕೊಟ್ಟಿದ್ದಕ್ಕಾಗಿ, ಸಹಕಾರ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸಿ ನಾನು ಮಾತಾಡಿದ ನಂತರ ದಯವಿಟ್ಟು ನಾನು ನನ್ನ ಇನ್ನೊಂದು ಕಾರ್ಯಕ್ರಮ ಮಣಕಿ-ಗ್ರೌಂಡ್ನಲ್ಲಿ ಟೂರ್ನಮೆಂಟ್ ಇದೆ, ಆ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿದೆ. ದಯವಿಟ್ಟು ತಾವೆಲ್ಲರೂ ವಿಶೇಷವಾಗಿ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗಣ್ಯರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ನನಗೆ ಮತ್ತು ಜಗ್ಗು ನಾಯ್ಕರಿಗೆ ಇಬ್ಬರಿಗೂ ಹೋಗಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಗಬೇಕಾದ್ದನ್ನ ಮಾಡ್ತಾನೆ ಸಾಗಿದ್ದೀನಿ. ಆದರೆ ನನ್ನ ಆದ್ಯತೆ ಶಿಕ್ಷಣ ಇದ್ದರೆ ಮಾತ್ರ ಸಮಾಜ ಉನ್ನತಿಯಾಗುವುದಕ್ಕೆ ಸಾಧ್ಯ ಎನ್ನುವಂತಹ ಆಶಯದ ನುಡಿಯನ್ನಾಡಿರುತ್ತಾ ಸನ್ಮಾನ್ಯ ಶಾಸಕರು ಈ ಕಾರ್ಯಕ್ರಮಕ್ಕೆ 10,000 ರೂಪಾಯಿಗಳ ಒಂದು ಸಹಾಯಧನವನ್ನು ಕೂಡ ನೀಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿವಂದನೆಗಳನ್ನು ಸಲ್ಲಿಸುವುದರ ಜೊತೆಯಲ್ಲಿಯೇ ಈ ಶಾಲೆಯಲ್ಲಿ ಪಾಠವನ್ನು ಮಾಡಿ ಕೃತಾರ್ಥರಾಗಿ ಇದ್ದಂತಹ ಶ್ರೀ VL ಸೇಠ್ರವರು ಇಂದು ಅವರು ಭಗವಂತನ ಸಾನ್ನಿಧ್ಯದಲ್ಲಿದ್ದಾರೆ. ಅವರ ಸ್ಮರಣಾರ್ಥವಾಗಿ ಅವರ ಧರ್ಮಪತ್ನಿ ಶ್ರೀಮತಿ ಜಯಶ್ರೀ ವೆಂಕಟೇಶ್ ಶೇಟ್ರವರು 5,000 ರೂಪಾಯಿಗಳನ್ನು ಈ ಕಾರ್ಯಕ್ರಮಕ್ಕಾಗಿ ನೀಡಿದ್ದಾರೆ. ಅವರಿಗೆ ತುಂಬು ಹೃದಯದ ವಂದನೆ, ಅಭಿವಂದನೆಗಳನ್ನು ಈ ಹೊತ್ತಿನಲ್ಲಿ. ಬಹುಶಃ ನಾನು ಯಾವತ್ತೂ ಕೂಡ ಒಂದು ಪದ್ಧತಿಯನ್ನು ರೂಢಿ ಮಾಡ್ಕೊಂಬಂದಿದ್ದೇನೆ. ಶಾಲೆ ಕಾರ್ಯಕ್ರಮದಲ್ಲಿ 2 ನಿಮಿಷಕ್ಕಿಂತ ಹೆಚ್ಚು ಮಾತಾಡಬಾರ್ದು ಮತ್ತು ರಾಜಕಾರಣ ಮಾತಾಡಬಾರ್ದು ಹೇಳ್ಕೊಂಡೆ. ಯಾಕೆಂದರೆ ರಾಜಕಾರಣ ಮಾತಾಡಲಿಕ್ಕೆ ಇದು ವೇದಿಕೆ ಅಲ್ಲ. ಒಂದು ಶಾಲೆ ಕೇಳ್ತಿದ್ದಾರ ಇರಲಿ. ಹಾಗಾಗಿ ರಾಜಕಾರಣವನ್ನು ಶಾಲೆ ಕಾರ್ಯಕ್ರಮದಲ್ಲಿ ಮಾತಾಡಬಾರ್ದು ಅಂತ ನಾನು ಭಾಳ ಮುಂಚೆಯಿಂದ ಅಂದ್ಕೊಂಡಿದ್ದೇನೆ. ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಊರು ಪರಿಪೂರ್ಣ ಆಗಬೇಕು ಅಂದರೆ ಒಂದು ಒಳ್ಳೆ ಶಾಲೆ, ಒಂದು ಸ್ಮಶಾನ, ಇದು ಎರಡೂ ಕೂಡ ಬೇಕೇ ಬೇಕು ಅಂತ ನಾನು ತಿಳಿದಿದ್ದೇನೆ. ನಾನು ಇವತ್ತು ಬರ್ತಾ ನೋಡಿದೆ, ಭಾಳ ಆಶ್ಚರ್ಯ ಆಯಿತು. ಒಂದು ಊರಿನ ಹಬ್ಬದ ನಮ್ಮನೆ ಇವರೆಲ್ಲ ತಯಾರು ಮಾಡಿದ್ದಾರಲ್ಲ ಹೇಳ್ಕೊಂಡು. ನಾನು ಎಷ್ಟೋ ಶಾಲೆ ವಾರ್ಷಿಕ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ, ಶಾಲೆ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ, ಇಷ್ಟು ಅಚ್ಚುಕಟ್ಟಾಗಿ ಎಲ್ಲೂ ಮಾಡಲಿಲ್ಲ ಅಂತ ಭಾಳ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಧ್ಯಕ್ಷರು ನನಗೆ 4-5 ಸಲ ಫೋನ್ ಮಾಡಿದರು, ಮತ್ತು ನೀವು ಯಾವ ಕಾರಣಕ್ಕೂ ತಪ್ಪಿಸ್ಲಿಕ್ಕಿಲ್ಲ ಹೇಳ್ಕೊಂಡೆ. ಇಲ್ಲ, ನಾನು ಖಂಡಿತವಾಗ್ಲೂ ಬರ್ತೇನೆ ಅಂತ ಹೇಳಿದ್ದೆ. ಬಹುಶಃ ಬರೆದಿದ್ರೆ ನನ್ನಂಥ ನತಾದೃಷ್ಟ ಇವತ್ತು ಬೇರೆಯವ್ರು ಇರಲಿಕ್ಕಿಲ್ಲ ಹೇಳಿ ನಾನು ಅನ್ಕೊತ, ನಾನು ಆಗಲೇ ಹೇಳಿದೆ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಅಧ್ಯಕ್ಷರಾಗಿರ್ಬೋದು, ಈ ಭಾಗದ ನಮ್ಮದೆಲ್ಲ ಸದಸ್ಯರು ಕೂಡ ಭಾಳಷ್ಟು ಕಾಮಗಾರಿಗಳನ್ನ ತಗೊಂಡು ಬಂದಿದ್ದಾರೆ. ನನ್ನ ಕೈಲಿ ಆದದನ್ನೆಲ್ಲ ನಾನು ಯಾವತ್ತೂ ಕೂಡ ಮಾಡಿಕೊಟ್ಟಿದ್ದೇನೆ. ಮುಂದೆ ಕೂಡ ನಾನು ಶಾಲೆ ವಿಷಯದಲ್ಲಾಗಿರ್ಬೋದು, ನಿಮ್ಮ ಕಷ್ಟಕ್ಕಾಗಿರ್ಬೋದು, ನಿಮ್ಮ ಸುಖಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ನಾನು ಗಟ್ಟಿಯಾಗಿ ನಿಲ್ತೇನೆ. ನಿಮ್ಮ ಶಾಲೆ ಮತ್ತು ಹೆಚ್ಚೆಚ್ಚು ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಳೆ ವಿದ್ಯಾರ್ಥಿಗಳು ಕೂಡ ಒಂದು ಸಂಘ ಇದೆ ಅಂತ ನಾನು ಕೇಳ್ಪಟ್ಟೆ. ಸಂಘ ಇದೆಯಲ್ಲ? ಹಾಂ, ನಾನು ಹೊನ್ನಾವ್ರದ್ದೊಂದು ಕಾರ್ಯಕ್ರಮಕ್ಕೆ ಈಗ 1 ತಿಂಗಳಿಂದ ಹೋದಾಗ ಅಲ್ಲಿ ಕೂಡ ಹಳೆ ವಿದ್ಯಾರ್ಥಿಗಳ ಸಂಘ ಒಂದು ಇತ್ತು. ಭಾಳ ಒಂದು ವಿಶೇಷ ಏನಂದರೆ, ಅವರೇ ಶಾಲೆಗೆ ಟೀಚರ್ಸನ್ನು ನೇಮಕ ಮಾಡಿಕೊಂಡು ಅವರೇ ಹಳೆ ವಿದ್ಯಾರ್ಥಿಗಳೇ ಶಿಕ್ಷಕರಿಗೆ ಪಗಾರ ಕೂಡ ಕೊಟ್ಕೊಂಡು ನಡೆಸ್ತಾ ಇದ್ದಾರೆ. ಅಂಥ ಒಂದು ಶ್ರೇಷ್ಠ ಕೆಲಸ ಹಳೆ ವಿದ್ಯಾರ್ಥಿ ಸಂಘದಿಂದ ನಡೀತಾ ಇದೆ. ನಿಮ್ಮಲ್ಲೂ ಕೂಡ ಅಂಥ ಮಾದರಿ ಇನ್ನು ಮುಂದೆ ದಿವಸಗಳಲ್ಲಿ ಶಾಲೆ ಸಲುವಾಗಿ ಬರಲಿ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ಯಾರೂ ಕೂಡ ಅನ್ಯತಾ ಭಾವಿಸಬಾರ್ದು. ನನಗೂ ಕೂಡ ಮಣಕಿ ಗ್ರೌಂಡ್ನ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿದೆ. ಒಟ್ಟು 8 ಕಾರ್ಯಕ್ರಮ ಉಂಟು ಇವತ್ತು. ಎಲ್ಲೂ ಕೂಡ ತಪ್ಪಿಸ್ಲಿಕ್ಕಾಗೋದಿಲ್ಲ.
ಮನೆಗೆ ಹೋಗೋದಂತೂ ಬೆಳಗಿನ ಜಾವನೇ, ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಆದರೆ ಇವತ್ತು ಅಲ್ಲಿ ಹೋಗಲೇಬೇಕಾದಂಥ ಒಂದು ಸಂದರ್ಭ ಇದೆ. ದಯಮಾಡಿ ಯಾರೂ ಕೂಡ ತಪ್ಪು ತಿಳಿಬಾರ್ದು. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ವಿರಮಿಸ್ತೇನೆ. ಧನ್ಯವಾದಗಳು. ಬಹುಶಃ ಮಾತಾಡಬೇಕೋ ಬೇಡವೋ ಅಂತ ಇದ್ದ ಜಾಗದಲ್ಲಿ ಮಾತಾಡೋದು ಬೇಡ ಅಂತಿದ್ದ ಇರ್ತಾರೆ. ಮಾತಾಡಬೇಕೋ ಬೇಡ ಅಂತ ಇದ್ದರೆ ಮಾತಾಡದೇ ಇರುವುದೇ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂತಂದರೆ ಭಾಳ ಜನ ಎಲ್ಲ ವಿಷಯಗಳನ್ನು ಮಾತಾಡಿದ್ದಾರೆ, ಮತ್ತು ಮಾತನಾಡುವವರು ಇದ್ದಾರೆ. ಅನಗತ್ಯವಾಗಿ ವೇಳೆ ವ್ಯಯ ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ. ಅಷ್ಟೇ ಅಲ್ಲದೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, 24 ಜನ ಮಕ್ಕಳಿಲ್ಲಿ ಓದ್ತಾ ಇದ್ದಾರೆ. ಅವರಿಗೇನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದಿದೆಯಾ? ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆ ಮಕ್ಕಳ ನಿದ್ದೆ ಮಾಡಿದವ್ರನ್ನ ಎಬ್ಸಿ ತಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಸ್ಬೇಕಾಗ್ಬೋದು. ಮತ್ತು ಅವರು ಅದನ್ನು ನೋಡ್ಬೇಕಂತೇಳಿ ಪಾಪ ಅವ್ರ ತಂದೆ ತಾಯಿಗಳು, ಅವ್ರ ಬಂಧು ಬಳಗ, ಅವ್ರ ಸಂಬಂಧಿಕರು ಬಂದು ಕೂತ್ಕೊಂಡಿರ್ತಾರೆ. ಅವರಿಗೆ ಇವ್ರು ಏನಪ್ಪ ಕೊರಿತಾರೆ ಈ ವೇದಿಕೆಯಲ್ಲಿ, ಮೈಕ್ ಸಿಕ್ತಂತಂದರೆ ಕೊರಿತಾ ಇರ್ತಾರೆ ಅಂತಲೂ ಆಗ್ತದೆ. ಇರಲಿ, ಆದರೂ ನಮ್ಮದು ಇದು ಶಿಕ್ಷಣ ಇಲಾಖೆ ಕಾರ್ಯಕ್ರಮ. ನಮ್ಮ MLA ಅವ್ರ ಹತ್ರ ಹಾಗೆ ಅಂದೆ, ಸರ್ ಇದು ನಮ್ಮ ಶಿಕ್ಷಣ ಇಲಾಖೆ ಕಾರ್ಯಕ್ರಮ, ಇಲ್ಲಿ ಎಲ್ಲರನ್ನೂ ನೆನೆಸಲೇಬೇಕಾಗ್ತದೆ, ಇದು ಎಲ್ಲರಿಗೂ ಸನ್ಮಾನವೂ ಮಾಡಬೇಕಾಗ್ತದೆ, ಇಲ್ಲದೆ ಹೋದರೆ ಭಾಳ ಅಪರಾಧಕ್ಕೆ ಗುರಿಯಾಗಬೇಕಾಗ್ತದೆ. ನಮ್ಮ ಕಾರ್ಯಕ್ರಮ ಅಂದರೆ ಹಾಗೆ, ಇದು ಉದ್ದದ ಕಾರ್ಯಕ್ರಮ, ಸಹಿಸ್ಕೋಬೇಕು ಸರ್ ಅಂತಂದೆ. ಹಾಗಾಗಿ ನೀವು ಸಹಿತ ಏನು ಪ್ರೀತಿಯಿಂದ ಇಲ್ಲಿ ಕಾರ್ಯಕ್ರಮಕ್ಕೆ ಏನು ಬಂದಿದ್ರಿ, ಏನೇ ತೊಂದರೆ ಆದರೂ ಸಹಿತ ಸ್ವಲ್ಪ ಸಹಿಸ್ಕೋಬೇಕು. ನಮ್ಮ ಇಲಾಖೆ ಕಾರ್ಯಕ್ರಮ ಅದು ಭಾಳ ಸಂತೋಷ ಅನ್ನಿಸ್ತದೆ. ಯಾಕಂತಂದರೆ ಕಾರ್ಯಕ್ರಮದ ಅದು ಏನು ಚೌಕಟ್ಟು, ಅದರ ರೀತಿ, ಅದರ ನೀತಿ, ಅದರ ಮಾಡಿದ ಕಾರ್ಯಕ್ರಮ. ಬಹುಶಃ ನನಗೆ ಕುಮಟಾದಲ್ಲಿ ಜಾತ್ರೆ ನಡೀತದೆ, ರಥೋತ್ಸವ ಜಾತ್ರೆ ನಡೀತಾ ಇದೆ. ನಮಗೆ ಕಾರನ್ನು ಹೀಗೆ ತರಲಿಕ್ಕೆ ಆಗಲಿಲ್ಲ, ಹೀಗೆ ಸುತ್ತಕ್ಕೆ ಬಂದಿದ್ವಿ. ಬಹುಶಃ ನನಗನ್ನಿಸ್ತದೆ ಅಲ್ಲಿ ರಥೋತ್ಸವ, ಅಲ್ಲಿ ಜಾತ್ರೆ ನಡೀತಾ ಇದ್ದರೆ ಇಲ್ಲಿ ಮೊಸಳೆ ಸಾಲಲ್ಲಿ ಶಿಕ್ಷಣದ ಹಬ್ಬ ನಡೀತಾ ಇತ್ತು ಅಂತ. ನನಗೆ ಬಹುಶಃ ಎಲ್ಲರನ್ನ ಒಬ್ಬ ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡುವ ಶಿಕ್ಷಕರಿದ್ದರೆ ಶಿಕ್ಷಣಕ್ಕೆ ಕ್ಷೇತ್ರದಲ್ಲಿ ಅಥವಾ ಶೈಕ್ಷಣಿಕವಾಗಿ ಇಡೀ ಊರನ್ನು ತೊಡಗಿಸ್ಕೊಳ್ಬೋದು ಅನ್ನೋದಕ್ಕೆ ಇಲ್ಲಿಯ ಕೆಲಸ ಮಾಡುವ GN ಬಳಗು ಮತ್ತು ಅವರು ಇನ್ನೊಬ್ಬರು ಶಿಕ್ಷಕರು ಇದಕ್ಕೆ ಕಾರಣ ಅಂತ ಸಂಪೂರ್ಣ ಅವರೇ ಅಂತ ಅಲ್ಲದಿದ್ರೆ ಎಲ್ಲರ ಸಹಕಾರ ಇದೆ. ಊರಿನವರು ಒಂದೇ ಕಡೆ ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ. ಎಲ್ಲ ಊರಿನ ಏನು SDMC ಅವರು, ಊರಿನವರು ಎಲ್ಲರೂ ಸೇರಿ ಮಾಡಿದ್ದಾರೆ ಅಂತೇಳಿ ಇರುವ ಸಂಖ್ಯೆಗೆ ನೆನೆಸ್ಕೊಂಡ್ರೆ ಅದು ಎಲ್ಲರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ತೊಡಕೊಂಡಿದ್ದಾರೆ. ಇದು ನನ್ನ ಕಾರ್ಯಕ್ರಮ, ಇದು ನನ್ನ ಶಾಲೆ, ಆ ಶಾಲೆ ಇರುವುದು ನನಗಾಗಿ ಅನ್ನುವಂಥ ಭಾವನೆಯಿಂದ ಭಾಳ ಸಂತೋಷದಿಂದ ಬಹುಶಃ ದೊಡ್ಡ ಜಾತ್ರೆಯಲ್ಲೂ ಅದಾಗ್ತದೆ ಇಲ್ವ ಏನು ಎಲ್ಲ ಇವರು ಸ್ವಾಗತ ಅದನ್ನು ಬಂದು ಸೇರಿ ಇಷ್ಟು ದೊಡ್ಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮದ ಪೆಂಡಾಲು ಇಷ್ಟು ಶಿಸ್ತುಬದ್ಧವಾಗಿ ಎಲ್ಲರೂ ಒಕ್ಕಟ್ಟಾಗಿ ಎಲ್ಲರೂ ಸೇರಿಬಿಟ್ಟು ಇದು ನಮ್ಮ ಶಾಲೆ, ಇದು ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಇರುವಂಥದ್ದು ಅನ್ನುವಂಥ ದಿಶೆಯಲ್ಲಿ ನಾನು ಈಗಾಗಲೇ ಹೇಳಿದೆ, ಮೊಸಳೆ ಸಾಲಿನವರು ಸುಸಂಸ್ಕೃತರು. ಆ ಕಾರಣದಿಂದಲೇ ಸುಸಂಸ್ಕೃತ ಕಾರ್ಯಕ್ರಮವನ್ನು ಬಹಳ ಸುಸಂಸ್ಕೃತವಾಗಿ ಸಂಘಟಿಸಿದ್ದಾರೆ ಅಂತ. ಮಕ್ಕಳನ್ನೂ ಸಹಿತ ಸುಸಂಸ್ಕೃತರನ್ನಾಗಿ ಮಾಡುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಅದು ಸಹಿತ ಯಶಸ್ವಿಯಾಗಲಿ, ಮಕ್ಕಳು ಒಳ್ಳೊಳ್ಳೆ ಹುದ್ದೆಯಲ್ಲಿ ಇರಲಿ, ಈ ಮೊಸಳೆ ಶಾಲೆಗೆ ಮತ್ತು ಊರಿಗೆ ಕೀರ್ತಿ ತರುವಂಥದ್ದು ಈ ಕಾರ್ಯಕ್ರಮಗಳ ಮೂಲಕವಾಗಿ ಪ್ರೇರಣೆ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸಂಜೆಯ ಕಾರ್ಯಕ್ರಮದ ಯಾವ ಒಂದು ವಾಸನೆಯೂ ಇಲ್ಲಿ ಕಾಣಲಿಲ್ಲ. ಈ ಕಾರ್ಯಕ್ರಮ ಮುದ್ದಾಮಾಗಿ ಸಕ್ಸಸ್ ಆಗ್ತದೆ. ನನ್ನ ಮಾತಿನ ಅರ್ಥ ಅನೇಕರಿಗೆ ಆಗಿರಬಹುದು ಅಂತ ತಿಳ್ಕೊಳ್ತೇನೆ. ಸಂಜೆಯ ಕಾರ್ಯಕ್ರಮದ ಯಾವ ವಾಸನೆಯೂ ಈ ದಾರಿಯಲ್ಲಿ ಆಗಲಿಲ್ಲ. ಈ ಊರಿನ ಯುವಕರಿಗೆ, ನಾಗರಿಕೆ ನೀವೆಲ್ಲ ಚಿರಋಣಿಯಾಗಿರಬೇಕು. ಇಲ್ಲಿಯ ಸಂಘಟಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈ ಊರಿನವರಿಗೆ, ಈ ಊರಿನ ಗಣ್ಯರಿಗೆ, ಜನಪ್ರತಿನಿಧಿಗಳಿಗೆ, ಮಾಜಿ ವಿದ್ಯಾರ್ಥಿಗಳಿಗೆ ಇವರಿಗೆ ಯೋಗ ಬೇಕು. ಇಂಥ ಕಾರ್ಯಕ್ರಮ ಸುಲಭವಾಗಿ ಸಿಗುವುದಿಲ್ಲ. ಎಲ್ಲರಿಗೂ ಸಹಿತ ಆಮಂತ್ರಣ ಮುಟ್ಟಿರಬಹುದು. ಫೋನ್ ಮೂಲಕವಾಗಿ, ವಾಟ್ಸಪ್ಪ, ಫೇಸ್ಬುಕ್ಕ, ಅಲ್ಲಿ ಇಲ್ಲಿ ಯಾವುದರ ಮೂಲಕವಾಗಿಯೂ ನಿಮಗೆ ಆಮಂತ್ರಣ ತಲುಪಿರಬಹುದು. ತಲುಪಿರದೇ ಇದ್ದರೆ ನಾನು ಬರಲಿಲ್ಲ ಅನ್ನಲಿಕ್ಕೆ ಇದು ಯಾವ SDMC ಅಧ್ಯಕ್ಷನ ಅಥವಾ ಮುಖ್ಯಾಧ್ಯಾಪಕರ ಮನೆಯ ದೀಪಾವಳಿ ಕಾರ್ಯಕ್ರಮವೂ ಅಲ್ಲ, ಶ್ರೀಮಂತ ಕಾರ್ಯಕ್ರಮವೂ ಅಲ್ಲ. ಸುದ್ದಿ ಮುಟ್ಟಿದ್ರೆ ಬರಬೇಕು. ಇದೊಂದು ಶ್ರೀಮಂತ ಕಾರ್ಯಕ್ರಮ ಅಲ್ಲ, ಧೀಮಂತ ಕಾರ್ಯಕ್ರಮ. ಇಡೀ ಊರಿನ ಜನರು, ಇಡೀ ಊರಿನ ವಿದ್ಯಾರ್ಥಿಗಳು, ಶಿಕ್ಷಕರು, ಸಂಬಂಧ ಪಡೆದೇ ಇದ್ದವರು ಎಲ್ಲರೂ ಬಂದು ಮಾಡುವಂಥ ಕಾರ್ಯಕ್ರಮ. ಅದನ್ನು ತಪ್ಪಿಸಿಕೊಂಡರೆ ಅದು ನಿಮ್ಮ ದುರಾದೃಷ್ಟ. ಬಿಟ್ಟರೆ ಇಲ್ಲಿಯ ಸಂಘಟಕರ ಯಾವ ಒಂದು ದುರಾದೃಷ್ಟದ ಅಥವಾ ಯಾವುದು ತಪ್ಪಿನ ಕೆಲಸ ಅಲ್ಲ ಅದು. ಇವತ್ತು
ಕಾರ್ಯಕ್ರಮವನ್ನು ಇಷ್ಟೊತ್ತಿನವರೆಗೆ ಮಾಡಿದ್ದೀರಿ. ಈ ಏನು ಸನ್ಮಾನ ಕಾರ್ಯಕ್ರಮ, ನೆನಪಿಸುವ ಕಾರ್ಯಕ್ರಮ ಬಹುಶಃ ಕೆಲವರಿಗೆ ಬೋರ್ ಹೊಡಿಬೋದು. ಆದರೆ ಇದನ್ನೆಲ್ಲ ಮಾಡದೆ ಹೋದರೆ ಇದು ಸುಸಂಪನ್ನ ಆಗೋದಿಲ್ಲ, ಮಾಡಲೇಬೇಕು. ಬಹುಶಃ ಅನೇಕ ವರ್ಷಗಳಿಂದ ಈ ಸ್ಥಳದಾನವನ್ನು ಕೊಟ್ಟಿರುವಂಥವರು, ಇಲ್ಲಿ ದಾರಿಯನ್ನು ನಿರ್ಮಾಣ ಮಾಡಲು ಅನುಕೂಲ ಮಾಡಿಕೊಟ್ಟಿರುವಂಥವರು, ಅವರನ್ನೆಲ್ಲ ಸ್ಮರಿಸಿದರೆ ಈ ಕಾರ್ಯಕ್ರಮದ ಒಂದು ವಿಶೇಷತೆ ಅನ್ನೋದು ಏನು ಬಂತು? ಏನೂ ಇಲ್ಲ. ಹಾಗಾಗಿ ಈ ಮುಖ್ಯವಾಗಿ ಈ ಶಿಕ್ಷಣದ ಬಗ್ಗೆ, ಶಿಕ್ಷಕರ ಬಗ್ಗೆ, ಪಾಲಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಒಂದೆರಡು ಮಾತನ್ನು ಆಡಿ ನನ್ನ ಮಾತನ್ನು ಮುಗಿಸ್ಲಿಕ್ಕಿದ್ದೇನೆ. ವಿಶೇಷವಾಗಿ ಇದು ಹಿಂದುಳಿದ ನಾವು ಜನಾಂಗದವರೇ, ಹಿಂದುಳಿದವರೇ ಕಲಿತಿರುವಂಥ, ಹಿಂದುಳಿದವರೇ ಇರುವಂಥ ಶಾಲೆ. ನಾವು ಕಲಿಯಬೇಕಾದದ್ದು ಅನೇಕ ಇದೆ. ನಾವು ಕೆಲವೊಂದು ಬಾರಿ ಮುಂದುಳಿದ ಜನಾಂಗವನ್ನು, ಮುಂದುಳಿದ ಸಮಾಜವನ್ನು ಟೀಕೆ ಮಾಡಿ ಅವರು ಹಾಗೆ ಇವರು ಹಾಗೆ ಅನ್ನುವಂಥ ಒಂದು ಪರಿಪಾಠವನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ನಮ್ಮದು ಹೇಗೆ ಅವರದು ಹೇಗೆ ಹೇಳುವಂಥ ಒಂದು ವಿಷಯವನ್ನು ನಾವು ಒಂದೊಂದು ಬಾರಿ ತಿಳಿದುಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಹಿಂದುಳಿದ ವರ್ಗದ ಮಕ್ಕಳಲ್ಲಿ, ಪಾಲಕರಲ್ಲಿ ನನ್ನನ್ನು, ನಮ್ಮ ಮನೆಯನ್ನು ಸೇರಿ ನಾನು ಹೇಳೋದು, ನಮ್ಮ ಮನೆಯಲ್ಲಿಯೂ ಎಲ್ಲರೂ ಎಜುಕೇಟೆಡ್, ಈಶ್ವರ ನಾಯ್ಕರಿಗೆ ಹತ್ತಿರ ಗೊತ್ತುಂಟು. ಆದರೂ ಸಹಿತ ನಮ್ಮಲ್ಲಿ ಒಂದು ಪರಿಪಾಠ ಇದೆ. ನಾವು ಹಿಂದುಳಿದ ವರ್ಗದವರಲ್ಲಿ ಮನೆಯಲ್ಲಿ ರಿಸಲ್ಟ್ ಬಂತು ಹೇಳಾದರೆ ನಾವು ಅದರ ಬಗ್ಗೆ ಯಾವ ಗೊಡವೆಗೆ ಹೋಗುವುದಿಲ್ಲ. ಅವ್ರ ಮಕ್ಕಳು, ಅವ್ರ ಪಾಲಕರು ಕೇಳ್ಕೊಂಡಿರ್ಬೋದು, ಅವರ ಚಿಕ್ಕಪ್ಪನ, ದೊಡ್ಡಪ್ಪನ, ಮಾವನ, ಅತ್ತಿಗೆನ ಇವರು ಯಾರೂ ಕೇಳೋದಿಲ್ಲ. ಆದರೆ ನೀವು ಮುಂದುವರಿದ ಜನಾಂಗದವರಲ್ಲಿ ಒಂದು ರಿಸಲ್ಟ್ ಬಂದರೆ ಆ ದಿನ ಎಲ್ಲೇ ಒಂದು ಬೇರೆ ಮದುವೆ ಕಾರ್ಯಕ್ರಮ, ಮುಂಜಿ ಕಾರ್ಯಕ್ರಮ ಅಲ್ಲಿ ಕೇಳಿ, ಅಥವಾ ನಿನ್ನ ಮಗಂದು ಎಟ್ಟಾಜೋ ಅಂತುವಂಥ ಚರ್ಚೆ ಅವರಲ್ಲಿ ನಡೀತದೆ. ನಮ್ಮಲ್ಲಿ ಮದುವೆ ಇರಲಿ, ಮುಂಜಿ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ನಮ್ಮ ರಿವಾಜ್ ಹೇಗಿದೆ ಅಂದರೆ, ಇವತ್ತು ಯಾವ ಸಾರು, ಮೊನ್ನೆ ಜಗ್ಗು ಮನೆಯಲ್ಲಿ ಮಾಡಿದ ಕೋಳಿ ಸಾರು ಮಸ್ತಿತ್ತು, ಇವತ್ತು ಎಂಥ ಸಾರು ಅನ್ನೋದ್ರಿಂದನೇ ನಮ್ಮ ಬೆಳಗಿನ ಪರಿಪಾಠ ಸ್ಟಾರ್ಟ್ ಆಗ್ತದೆ. ಅಲ್ಲೇ ನಾವು ಸತ್ತದ್ದು, ಅಲ್ಲೇ ನಾವು ಇಲ್ಲಿವರೆಗೂ ಹಿಂದುಳಿದದ್ದು. ಒಂದು ಸಾರಿನ ವಿಷಯವಾಗಿ ನಾವು ಜಗಳಾಡ್ತೇವೆ, ಡೈವರ್ಸ್ ಕೊಡ್ತೇವೆ. ಸಾರು ಸರಿಯಾಗದಿದ್ದರೆ ಇಡೀ ದಿನ ನಮ್ಮ ಮನೆಯ ವಾತಾವರಣ ಸರಿ ಇರುವುದಿಲ್ಲ. ಇದು ನಮ್ಮದು. ಅವರು ಅದರ ಬಗ್ಗೆ ಹೆಚ್ಚಿನ ಗಮನ ಇಲ್ಲ. ಶಿಕ್ಷಣದ ಬಗ್ಗೆ, ಮಕ್ಕಳ ಭವಿಷ್ಯದ ಬಗ್ಗೆ ಚರ್ಚೆ ನಡೀತದೆ. ಹಾಗಾಗಿ ಅವರು ಮುಂದೆ ಬರ್ತಾರೆ, ಮತ್ತೆ ಹೆಚ್ಚಿನ ಅಭ್ಯುದಯವನ್ನು ಸಾಧಿಸ್ತಾರೆ. ಅದು ನಾವೇ ಟೀಕೆ ಮಾಡುವತಕ್ಕದ್ದಲ್ಲ, ನಾವು ಅನುಸರಿಸುವಂಥ ವಿಷಯ ಆಗಬೇಕು. ಮತ್ತು ಇಂದಿನ ದಿನಗಳಲ್ಲಿ ಮಕ್ಕಳಲ್ಲಿ ಬೆಳೆಯುತ್ತಿರುವಂಥ ಹವ್ಯಾಸಗಳ ಬಗ್ಗೂ ನಾವು ಲಕ್ಷ್ಯ ಇರಬೇಕು. ಅವರ ಈ ಒಂದು ಸತತ ಪ್ರಯತ್ನದ ಮೂಲಕವಾಗಿ ಇವತ್ತಿನ ಈ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ ಪಂಚಾಯಿತದ ಯಾವತ್ತೂ ಸದಸ್ಯರೇ ಹಾಗೂ ವೇದಿಕೆಯ ಮೇಲೆ ಇದ್ದಂತಹ ಗೌರವ ಸದಸ್ಯರುಗಳೇ, ಪ್ರಪ್ರಥಮವಾಗಿ ಇವತ್ತಿನ ಈ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ನನಗೆ ಪಾಲ್ಗೊಳ್ಳುವುದಕ್ಕೆ ಭಾಳ ಖುಷಿ ಅನ್ನಿಸ್ತದೆ. ಇದು ಮಸಳೆ ಸಾಲಿನ ಇತಿಹಾಸದಲ್ಲಿ ಇವತ್ತಿನ ಈ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ಸುವರ್ಣಾಕ್ಷರದಿಂದ ಬರೆದಿರುವಂತಹ ಒಂದು ಕಾರ್ಯಕ್ರಮ. ಅಂತಹ ಒಂದು ಕಾರ್ಯಕ್ರಮವನ್ನು ಮಸಳೆ ಸಾಲದ ನಮ್ಮ ಬಂಧುಗಳು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ, ನಮ್ಮ ಸಮಾಜದವರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ, ಅತಿ ಚೊಕ್ಕಟವಾಗಿ ಶಿಸ್ತುಬದ್ಧವಾಗಿ ನಿರ್ವಹಿಸಿದ್ದಾರೆ. ಇದು ನಮ್ಮ ಈ ಒಂದು ಮಸಳೆ ಸಾಲಿನ ಇತಿಹಾಸದಲ್ಲಿ ಅಚ್ಚಿಳಿಯದೇ ಉಳಿಯುವಂತಹ ಒಂದು ಸಂದರ್ಭ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ, ಬಹಳ ಖುಷಿ ಅನ್ನಿಸ್ತಾ ಇದೆ. ಈಗಾಗಲೇ ಸಾಮಾನ್ಯವಾಗಿ ನಮ್ಮ ಮಸಳೆ ಸಾಲದಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಕಾಲೇಜ್ ಹಂತದವರೆಗೂ ಹಾಗೂ ಅದಕ್ಕಿಂತ ಮೇಲಿನ
ಹಂತದ ಶಿಕ್ಷಣವನ್ನು ಪಡೆದಂತಹ ವಿದ್ಯಾರ್ಥಿಗಳ ಒಂದು ಅಂಕೆ ಸಂಖ್ಯೆಯನ್ನು ನಾವು ಇಲ್ಲಿ ಗಣನೆಗೆ ತೆಗೆದುಕೊಂಡ್ರೆ ಇಲ್ಲಿ ನಿರಕ್ಷರಿಗಳೇ ಇಲ್ಲ. ಸಾಮಾನ್ಯವಾಗಿ ನನ್ನ ಅಭಿಪ್ರಾಯದಲ್ಲಿ ಯಾರ ಮನೆಯಲ್ಲಿಯೂ ಕೂಡ ಓದು ಬರಹ ಬರದೇ ಇದ್ದಂತಹ ಯಾವ ಒಬ್ಬ ವಿದ್ಯಾರ್ಥಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಈ ಹಂತದಲ್ಲಿ, ಇತ್ತೀಚಿನ ಹಂತದಲ್ಲಿ ಮತ್ತು ಆ ಮೂಲಕವಾಗಿ ವಿದ್ಯಾಭ್ಯಾಸವನ್ನು ಕೊಡುವ ನಿಟ್ಟಿನಲ್ಲಿ ತಮ್ಮ ಕರ್ತವ್ಯದಲ್ಲಿ ಯಾವುದೇ ಒಂದು ಲೋಪ ಬರದ ರೀತಿಯಲ್ಲಿ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಂತಹ ಒಂದು ಶ್ರೇಯಸ್ಸು ಕೂಡ ಈ ನಮ್ಮ ಮೊಸಳೆ ಸಾಲಿನ ಎಲ್ಲ ನಮ್ಮ ಬಂಧುಗಳಿಗೆ ಸೀಮಿತವಾಗ್ತದೆ. ಒಂದು ಸಂದರ್ಭದಲ್ಲಿ ವಿದ್ಯೆ ಕಲಿಯುವುದು ಅಂತಂದರೆ ಈ ಮೊಸಳೆ ಸಾಲಿನ ಭಾಗದ ಜನರಿಗೆ ಬಹಳ ಕಷ್ಟದಾಯಕವಾದಂಥ ಪರಿಸ್ಥಿತಿ ಆಗಿತ್ತು. ಈಗಾಗಲೇ ಮಾನ್ಯ ದಿನಕರ್ ಶೆಟ್ಟರವರು ತಾನು ನಿಮಗೆ ಕಾಂಕ್ರೀಟ್ ರಸ್ತೆ ಮಾಡಿದ್ದೇನೆ, ಸತ್ಯ. ಈ ಕಾಂಕ್ರೀಟ್ ರಸ್ತೆ ಆಗೋದಕ್ಕಿಂತ ಮೊದಲಿಗೆ ಸಾದಾ ರಸ್ತೆ ಇತ್ತು. ಆ ಸಾದಾ ರಸ್ತೆ ಆಗೋದಕ್ಕಿಂತ ಮೊದಲಿಗೆ ಕಾಲದಾರಿ ಇತ್ತು. ಆ ಕಾಲದಾರಿ ಇದ್ರೂ ಕೂಡ ಇಲ್ಲಿಯ ಪಾಲಕರು ತಮ್ಮ ಮಕ್ಕಳಿಗೆ ವಿದ್ಯೆ ಕೊಡುವಲ್ಲಿ ಹಿಂದೆ ಬಿದ್ದಿಲ್ಲ. ಅಥವಾ ಆ ಕುಟುಂಬದ ಎಲ್ಲರೂ ಕೂಡ ಆ ವಿದ್ಯೆಯ ಕಡೆಗೆ ಯಾವ ಒಂದು ಅಡೆತಡೆಯನ್ನು ಕೂಡ ಮಾಡೋದಿಲ್ಲ. ಇದಕ್ಕೆ ಉದಾಹರಣೆ ಅಂತಂದರೆ, ಸಾಮಾನ್ಯವಾಗಿ ಇತ್ತೀಚಿನ ಈ ಒಂದು ಸಂದರ್ಭದಲ್ಲಿ ಈ ಏನು ಹೈಸ್ಕೂಲ್ ಶಿಕ್ಷಣದ ವಿದ್ಯಾಭ್ಯಾಸವನ್ನು ಕಲಿತಂತಹ ಈ ಭಾಗದ ಎಲ್ಲ ಮಕ್ಕಳು ಕೂಡ ಲೋಕನಾಥ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡೆದುಕೊಂಡು ಬಂದಂಥವರು. ನಿಜವಾಗಿಯೂ ಆ ಮಕ್ಕಳಲ್ಲಿ ಯಾವ ಒಂದು ರೀತಿಯ ಶಿಕ್ಷಣದ ಬಗ್ಗೆ ಪ್ರೇಮ ಇದೆ ಅಂತಂದರೆ ಇವತ್ತು ಅದು ಸಾಬೀತುಗೊಳ್ತಾ ಇದೆ. ಬಹುಶಃ ಸಂಘಟನೆ ಕಷ್ಟ. ನಮ್ಮ ತಾಲೂಕಿನ ಹೆಮ್ಮೆಯ ಊರು ಇದು. ಯಾವತ್ತೂ ಮೊಸಳೆ ಸಾಲಿಗೆ ಬರುವುದಂತಂದರೆ ತುಂಬ ಖುಷಿ ನನಗಂತೂ. ಅನೇಕ ಬಾರಿ ಬಂದಿದ್ದೇನೆ, ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಈ ಶಾಲೆಯ ಕಾರ್ಯಕ್ರಮದಲ್ಲಿ ಅದು ಸಂತೆಯಿಂದ ಹಿಡಿದು, ಮಕ್ಕಳ ಸಂತೆಯಿಂದ ಹಿಡಿದು ಶಾರದಾ ಪೂಜೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಕಾರಣ ನನಗನಿಸ್ತದೆ, ಈ ಅಘನಾಶಿನಿ ಮೊಸಳೆ ಸಾಲು ಇದು ಸ್ವರ್ಗಕ್ಕೆ ಸಮಾನ ಅಂತ. ಮತ್ತು ಬೇರೆ ಜಾಗ ಇಲ್ಲ. ಮತ್ತು ಬದುಕಿನಲ್ಲಿ ಸತ್ತ ಮೇಲೆಲ್ಲ ಸ್ವರ್ಗ ಸಿಗ್ತದೆ ನನಗಂತೂ ನಂಬಿಕೆ ಇಲ್ಲ. ಹೀಗಾಗಿ ನಾನು 5 ಗಂಟೆಗೆ ಬಂದು ಇಲ್ಲಿ ಈ ನದಿಯ ತಟದಲ್ಲಿ ಕುಳಿತುಕೊಂಡು ಆ ಸನ್ನಿವೇಶವನ್ನು ಆಸ್ವಾದಿಸಿದ್ದೇನೆ. ಈ ಶಾಲೆಯನ್ನು ನೋಡಿದ್ದೇನೆ, ಪೂರ್ತಿ ಸುತ್ತಾಡು ಬಂದಿದ್ದೇನೆ. ಹೀಗಾಗಿ ನಂದನವನ ಮಾಡಿದ್ದೀರಿ ಬಳಗು ಮತ್ತು ಕಲ್ಪನಾ ಮೇಡಮ್ ಅವರು ಮತ್ತು ಹಿಂದಿದ ಎಲ್ಲ ಗುರುಗಳು ಎಲ್ಲರ ಸಹಕಾರದಿಂದ, ಅದು ಪಂಚಾಯತ್ದ ಜನಪ್ರತಿನಿಧಿಗಳು ಅಧ್ಯಕ್ಷರಾದಿಯಾಗಿ, ಜೊತೆಗೆ SDMC ಅವರು, ಪಾಲಕರು, ಹಳೆಯ ವಿದ್ಯಾರ್ಥಿಯ ಸಂಘದವರು ಸೇರಿಕೊಂಡು ಈ ಶಾಲೆ ನಂದನವನ ಮಾಡಿದ್ದೀರಿ. ಬಹುಶಃ ಏನಿಲ್ಲ ಅಂತ ಕೇಳಿದರೆ ಎಲ್ಲದೂ ಉಂಟು ಈ ಶಾಲೆಯಲ್ಲಿ. ನನಗನಿಸ್ತದೆ ಒಂದು ಕಿರಿಯ ಪ್ರಾಥಮಿಕ ಶಾಲೆಯಾಗಿ ಶಾಲೆಯನ್ನು ಅಷ್ಟು ಚಂದ ಮಾಡಿ ಇಟ್ಟಿದ್ದಾರೆ. ಹೀಗಾಗಿ ಎಲ್ಲರಿಗೆ ನಾನು ಅತ್ಯಂತ ಈ ಒಂದು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಈ ಶಾಲೆಯನ್ನು ಅಮೃತಮಯವಾಗಿ ಮಾಡಿದ್ದೀರಿ. ತಮ್ಮೆಲ್ಲರಿಗೆ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ಬಳಗು ಅವರು ಇರ್ಬೋದು, ಕಲ್ಪನಾ ಅವರು ಇರ್ಬೋದು, ಮತ್ತು ಈ ಶಾಲೆಯಲ್ಲಿ ಕಲಿಸಿದಂಥ ಎಲ್ಲ ಶಿಕ್ಷಕರು ಇರ್ಬೋದು. ಅತ್ಯಂತ ಒಳ್ಳೆಯ ಶಿಕ್ಷಕರು ಅವರು. ಭಾಳ ಹೆಮ್ಮೆ ನನಗೆ, ಬಳಗು ಅವ್ರ ಬಗ್ಗೆ ತುಂಬ ಹೆಮ್ಮೆ ನನಗೆ, ಭಾಳ ಅಭಿಮಾನ. ಆ ಶಾಲೆಯ ಕಾರ್ಯಕ್ರಮದ ಬಗ್ಗೆ ಬಹುಶಃ ಕಳೆದ 4-6 ತಿಂಗಳಿನಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲರನ್ನ ಸೇರಿಸ್ಕೊಂಡು ಈ ಪುಟ್ಟ ಗ್ರಾಮದಲ್ಲಿ ಅಧ್ಯಕ್ಷರು ಕೂಡ ಹೇಳ್ತಿದ್ರು ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಉಂಟಂತ. ಅದು ಮನೆಯ ಕಾರ್ಯಕ್ರಮದ ರೀತಿಯಲ್ಲಿ ಸಂಘಟನೆ ಮಾಡಿರೋದು ಖುಷಿ ಆಗ್ತದೆ. ಯಾವ ಸಂಪ್ರದಾಯವನ್ನು ತಾವು ಬಿಡಲಿಲ್ಲ. ತಾವು ಎಲ್ಲಿಂದ ಬಂದ್ರಿ, ಈಗ ಎಲ್ಲಿದ್ದೀರಿ ಅಂತ. ಏನು ಹಳೆಯ ಶಾಲೆಯ ಫೌಂಡೇಶನ್ ಇದೆ, ನೆಲಗಟ್ಟಿದೆ, ಆ ನೆಲಗಟ್ಟನ್ನು ಕೂಡ ನೆನಪಿಸುವ ಹಾಗೆ ತಾವಿವತ್ತು ಅಲ್ಲೊಂದು ಅದನ್ನು ಜೋಪಾನವಾಡಿ ಮಾಡೋದ್ರ ಜೊತೆಗೆ ಭಾಳ ಉತ್ತಮ ರೀತಿಯಲ್ಲಿ ಅದು ಎಲ್ಲ ನಮ್ಮ ನಾಡಿನ ಯಕ್ಷಗಾನದಿಂದ ಹಿಡಿದು ಎಲ್ಲವನ್ನು ಪೂರ್ಣಕುಂಭ ಸ್ವಾಗತದ ಆದಿಯಾಗಿ ಎಲ್ಲ ನಮ್ಮ ನೆಲದ ನಮ್ಮ ಬೇರುಗಳನ್ನು ನೆನೆಸ್ತಾ ಒಳ್ಳೆಯ ರೀತಿಯಲ್ಲಿ ತಾವು ಸಂಘಟನೆ ಮಾಡಿದ್ದೀರಿ. ಹೀಗಾಗಿ ನಾನು ಏನು ತಾಯಿ ಮತ್ತು ತಾಯಿ ನೆಲ ಸ್ವರ್ಗಕ್ಕಿಂತ ಮಿಗಿಲು ಅಂತ, ನಾವು ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಿದ್ದೀರಿ, ವಿದ್ಯಾದಾನ ಮಾಡಿದ ಗುರುಗಳನ್ನು ಸನ್ಮಾನ ಮಾಡಿದ್ದೀರಿ. ಮುಖ್ಯವಾಗಿ ನನಗೆ DN ಪಟ್ಗಾರ್ ಅವರು ಭಾಳ ಖುಷಿಯಾಯಿತು. ಸರ್, ಇಲ್ಲಿ ನಮ್ಮ ಜಾಗ ಇತ್ತು, ರಸ್ತೆ ನಾನು ಕೊಟ್ಟೆ ಅಂತ. ನಾನು ಉಡುಪಿಯಲ್ಲಿ ಕೆಲಸ ಮಾಡುವಾಗ ನಾವಿಬ್ಬರು ಕೂಡ ಕೊಲಿಗು. ನಾನು ಹೆಡ್ ಮಾಸ್ಟರ್ ಆಗಿದ್ದೆ. ಅವರು ಒಳ್ಳೆಯ ಟೀಚರ್ ಅವರು.
ಈ ಊರು ಬಹುಶಃ ಒಳ್ಳೆಯ DN ಪಟ್ಗಾರ್ ಅಂತ ಒಳ್ಳೆಯ ಟೀಚರನ್ನು ನಾನು ಕೊಟ್ಟಿದ್ದೇನೆ. ಗಣಿತವನ್ನು ಎಷ್ಟು ಚಂದ ಸರ್ ಕಲಿಸ್ತಾರೆ ಅಂದರೆ ಅದ್ಭುತವಾಗಿ ಅವರು ಪಾಠ ಮಾಡಿದ ದಿನಗಳನ್ನು ನಾನು ಇವತ್ತು ಮೆಲ್ಕು ಹಾಕ್ಕೊಳ್ತೇನೆ. ಸೊ ಅಂಥ ಅನೇಕ ಜನರನ್ನು ನಾಡಿಗೆ ಕೊಟ್ಟಂತಹ ಊರು ಇದು. ಹೀಗಾಗಿ ಅವರು ಕೂಡ ಮಕ್ಕಳಿಗೆ ಅನುಕೂಲ ಆಗುವಂಥ ಶಾಲೆಗೆ ರಸ್ತೆಯ ಜಾಗವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾನು ವೈಯಕ್ತಿಕವಾಗಿ ತಮಗೆ ಇಲಾಖೆ ಪರವಾಗಿ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಉತ್ತಮವಾಗಿ ಸಂಘಟನೆ ಮಾಡಿದ್ದೀರಿ. ನನಗನ್ನಿಸ್ತದೆ ಶಾಲೆ ನಮ್ಮದು, ಮಕ್ಕಳು ನಮ್ಮವರು ಅಂತ. ಮಕ್ಕಳು ನಮ್ಮವರು, ನಮ್ಮ ಮಕ್ಕಳಿಗಾಗಿ ಈ ಶಾಲೆ ನಮ್ಮದು ಅಂತ ಅಭಿಮಾನದಿಂದ ಕೆಲಸ ಮಾಡುವಂಥ ಎಲ್ಲರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಾವು ಪ್ರತಿನಿತ್ಯ ಅಂದರೆ ಪ್ರತಿ ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲವು ಶಾಲೆಗಳು ಅಂದರೆ ಸರಾಸರಿ 10ರಿಂದ 15 ಶಾಲೆಗಳು ಮಕ್ಕಳ ದಾಖಲಾತಿ ಕೊರತೆಯಲ್ಲಿ ದಶಮಾನೋತ್ಸವವನ್ನು ಆಚರಿಸದೆ ಮುಚ್ಚುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮೂರು ಶಾಲೆ ಈ 89 ವರ್ಷಗಳನ್ನು ಪೂರೈಸಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ನಮ್ಮೂರವರ ಒಂದು ಶೈಕ್ಷಣಿಕ ಕಾಳಜಿ ಹಾಗೂ ಇಲ್ಲಿನ ಶಿಕ್ಷಕರ ಒಂದು ಪ್ರಾಮಾಣಿಕ ಕರ್ತವ್ಯ ಅಂತ ಹೇಳ್ಬೋದು. ಇವತ್ತು ನಮ್ಮೂರಿಗೆ ಒಂದು ಮರೆಯಲಾಗದಂಥ ಒಂದು ಅವಿಸ್ಮರಣೀಯ ದಿನ. ಯಾಕೆಂತಂದರೆ ಈ ಹಿಂದೆ ಇಷ್ಟು ದೊಡ್ಡದ ಕಾರ್ಯಕ್ರಮಗಳು ನಮ್ಮ ಊರಲ್ಲಿ ಯಾವತ್ತೂ ನಡೆದೇ ಇರಲಿಲ್ಲ. ಮೊದಲು ಕೇವಲ ನಾಟಕ ಮತ್ತು ಶಾಲಾ ಸಣ್ಣ ಪ್ರಮಾಣದ ವಾರ್ಷಿಕೋತ್ಸವ ಮಾತ್ರ ನಡೀತಾ ಇತ್ತು. ಈ ಒಂದು ಅವಿಸ್ಮರಣೀಯ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಮುಖ್ಯವಾದಂಥ ಕಾರಣ ಇಲ್ಲಿನ ಕ್ರಿಯಾಶೀಲ ಶಿಕ್ಷಕರಾದಂಥ ಶ್ರೀಮತಿ ಕಲ್ಪನಾ ಶೇಟ್ ಹಾಗೂ ದಯಾನಂದ್ ಬಳಗು ಸರ್ ಅವರು. ಅವರಿಗೆ ನನ್ನ ಮೊದಲನೇ ಅಭಿನಂದನೆಯನ್ನು ಊರ ಸಮಸ್ತ ನಾಗರಿಕರ ಪರವಾಗಿ ಅರ್ಪಿಸ್ತಾ ಇದ್ದೀನಿ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ಎಲ್ಲರ ಸಹಕಾರ ಮುಖ್ಯ. ಪಾಲಕರದಿರ್ಬೋದು, ಊರ ದಾನಿಗಳಿರ್ಬೋದು, ವಿದ್ಯಾರ್ಥಿಗಳದ್ದು, ಶಿಕ್ಷಕರದ್ದು, ಇವೆಲ್ಲ ಕೂಡಿದಾಗ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗ್ತವೆ ಅನ್ನೋದಕ್ಕೆ ನಮ್ಮ ಇಂದಿನ ಈ ಅಮೃತ ಮಹೋತ್ಸವ ಒಂದು ಸಾಕ್ಷಿಯಾಗಿದೆ. ಶಾಲೆ ಏನು ಮಾಡಿದೆ, ನಮಗೇನು ಮಾಡಿದೆ ಅನ್ನೋದಕ್ಕಿಂತ ನಾವು ಶಾಲೆಗಾಗಿ ಏನು ಮಾಡಬೇಕು ಅನ್ನೋದನ್ನು ನಮ್ಮೂರ ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಎಲ್ಲ ಊರ ನಾಗರಿಕರು ತಮ್ಮ ಕೈಲಾದಂಥ ಸಹಾಯವನ್ನು ನೀಡಿ ತಾವು ಕಲಿತಂಥ ಶಾಲೆಯ ಒಂದು ಋಣವನ್ನು ತೀರಿಸಲಿಕ್ಕೆ ಪಣ ತೊಟ್ಟಂಥ ಒಂದು ಕೆಲಸನೇ ಈ ಒಂದು ಅಮೃತ ಮಹೋತ್ಸವ. ಈಗಾಗಲೇ ಸರ್ಕಾರ ಈ ಗುಣಾತ್ಮಕ ಶಿಕ್ಷಣಕ್ಕಾಗಿ ಅನೇಕ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರ ಪ್ರಯೋಜನವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಂಡು ತಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿ ಮಾಡಿಕೊಡುವಲ್ಲಿ ಎಲ್ಲ ಪೋಷಕರು ಕೂಡ ಸಿದ್ಧರಾಗಬೇಕು. ಆ ಮೂಲಕ ತಮ್ಮ ಮಕ್ಕಳನ್ನು ಎಲ್ಲರೂ ಮುಂದಿನ ದಿನಗಳಲ್ಲಿ ಶಾಲೆಗೆ ತಪ್ಪದೇ ಕಳಿಸಬೇಕು. ಅವರಲ್ಲಿ ಒಳ್ಳೆಯ ನಡೆನುಡಿಗಳನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು ಹೇಳೋದು ನನ್ನ ಮನವಿ. ಮನಸಾರೆ ಪ್ರಾರ್ಥಿಸುತ್ತಾ ಸ್ಥಳ ಸಾನ್ನಿಧ್ಯ ಆರಾಧ್ಯ ದೈವಾದಂಥ ದಾಡ್ಸಂಕರನಿಗೆ ನಮಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಗೌರವಾನ್ವಿತರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಂಥ ನನ್ನೆಲ್ಲ ಊರ ಬಾಂಧವರೇ, ರೈತನೊಬ್ಬ ಬಹುದಿನಗಳಿಂದ ಉತ್ತಿ ಬಿತ್ತಿ ಬೆಳೆದಂಥ ಫಸಲನ್ನು ಕಂಡಾಗ ಸಂತೋಷ ಪಡುವಂಥ ಕ್ಷಣ ಇದು. ಯಾಕಂದರೆ ಹಲವು ದಿನಗಳಿಂದ ನಾವು ಅಮೃತ ಮಹೋತ್ಸವದ ಒಂದು ಕನಸನ್ನು ಕಂಡು ಆ ಕನಸನ್ನು ನನಸಾಗಿಸ್ಕೊಂಡಂಥ ಸಂತಸದ ಕ್ಷಣ. ಅದರಲ್ಲೂ ನನ್ನ ಸೌಭಾಗ್ಯ. ಯಾಕಂದರೆ ನನ್ನ ಒಂದು ಅಧ್ಯಕ್ಷತೆಯ ಅವಧಿಯಲ್ಲಿ ನನ್ನೂರ ಶಾಲೆಯಲ್ಲಿ ಅಮೃತ ಮಹೋತ್ಸವದ ಹಬ್ಬ ಇದು ಮರೆಯಲಾಗದಂಥ ಕ್ಷಣ. ಆತ್ಮೀಯರೇ, ನಮ್ಮ ಜೀವನದಲ್ಲಿ ಶಿಕ್ಷಣವನ್ನು ಅನ್ನುವಂಥದ್ದು ಅತಿ ಮುಖ್ಯವಾದದ್ದು. ನಮ್ಮ ಜೀವನಕ್ಕೆ ಆಹಾರ, ನೀರು ಎಲ್ಲ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಶಿಕ್ಷಣ. ಆದರೆ ಈ ಶಿಕ್ಷಣದ ಜೊತೆಗೆ ಸಂಸ್ಕಾರವು ಅತಿ ಅಗತ್ಯ. ಇವತ್ತಿನ ಈ ಕಲಿಯುಗದಲ್ಲಿ ಸಂಸ್ಕಾರವನ್ನು ನಾವು ಮೈಗೂಡಿಸಿಕೊಂಡಿದ್ದರೆ ನಮ್ಮ ಒಂದು ಊರು ಅಥವಾ ಒಂದು ಪ್ರದೇಶ ಒಂದು ಏಳಿಗೆಯತ್ತ ಸಾಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ
ನನ್ನೂರ ಶಾಲೆಯಲ್ಲಿ 2 ಶಿಕ್ಷಕರು ಕೆಲಸ ನಿರ್ವಹಿಸ್ತಿದ್ದು, ನಮ್ಮ ಮುಖ್ಯ ಶಿಕ್ಷಕರು ಎಲೆಮರೆ ಕಾಯಿಯಂತೆ ತುಂಬ ಕಡಿಮೆ ಮಾತುಗಳಲ್ಲಿ ಉತ್ತಮ ಮಾರ್ಗದರ್ಶನದಲ್ಲಿ ಹಾಗೂ ಶಿಕ್ಷಕರಾಗಿ ನಮ್ಮ ಬಳಗು ಸರ್ ಅವರು ತಾಳ್ಮೆ ಸಂಯಮದ ಪ್ರತಿನಿತ್ಯದ ಪಾಠದೊಂದಿಗೆ ನಮ್ಮೆಲ್ಲರ ಮನಸ್ಸನ್ನು ಗೆದ್ದು ನಮ್ಮೂರಲ್ಲಿ ಇಂಥದ್ದೊಂದು ಉತ್ತಮ ಕಾರ್ಯಕ್ರಮ ಆಗಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಮೊದಲಿಗೆ ಅವರಿಗೆ ನಮ್ಮ ನಮನಗಳನ್ನು ನಾವು ಸಲ್ಲಿಸ್ತೇನೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ಪಂಚಾಯತ್ನಲ್ಲಿ ಅಧ್ಯಕ್ಷತೆಯ ಒಂದು ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಕ್ಕಾಗಿ ನನ್ನನ್ನು ಗುರುತಿಸಿ ಇಲ್ಲಿ ಸನ್ಮಾನ ಮಾಡಿದ್ದಾರೆ. ಈ ಸನ್ಮಾನದಲ್ಲಿ ಹೆಚ್ಚಿನ ಈ ಸಂತೋಷಕ್ಕೆ ಕಾರಣ ನನ್ನ ಈ ಬಿಳಿಹೊಯ್ಗೆ ವಾರ್ಡಿನ ಎಲ್ಲ ಬಾಂಧವರಿಗೆ ಅದನ್ನು ನಾನು ಸಲ್ಲಿಸ್ತೇನೆ. ಯಾಕಂದರೆ ಅವರೆಲ್ಲರ ನನ್ನ ಮೇಲಿದ್ದ ಪ್ರೀತಿ ಕಾಳಜಿ ಈ ಒಂದು ಸನ್ಮಾನಕ್ಕೆ ಕಾರಣವಾಯಿತು. ಮತ್ತು ಈ ಒಂದು ಕ್ಷಣದಲ್ಲಿ ಸಲ್ಲಿಸಿದಂಥ ಈ ಸನ್ಮಾನದ ಅಧ್ಯಕ್ಷೀಯ ಸ್ಥಾನಕ್ಕೆ ನಾನು ಇಷ್ಟು ದಿನ ಮಾಡಿದಂಥ ಒಂದು ಕೆಲಸ ಕಾರ್ಯಗಳಲ್ಲಿ ನನಗೆ ಸಂತೃಪ್ತಿ ಇದೆ. ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ. ಮತ್ತು ಪಂಚಾಯತ್ನಿಂದ ಸಿಗುವಂಥ ಒಂದು ಸೌಲಭ್ಯಗಳನ್ನು ನಾನು ಒದಗಿಸಿದ್ದೇನೆ. ಮುಂದೂ ಕೂಡ ಇದೇ ರೀತಿಯಲ್ಲಿ ನನ್ನ ಅಧ್ಯಕ್ಷೀಯ ಸ್ಥಾನಕ್ಕೆ ಯಾವುದೇ ಒಂದು ಚ್ಯುತಿ ಬಾರದ ರೀತಿಯಲ್ಲಿ ಪಂಚಾಯತ್ನಲ್ಲಿ ಸಿಗುವಂಥ ಸಕಲ ಸೌಲಭ್ಯಗಳನ್ನು ನನ್ನೂರಿಗೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅನ್ನುವ ಭರವಸೆಯೊಂದಿಗೆ ಈ ಶಾಲೆಯೊಟ್ಟಿಗೆ ನಾವು ಯಾವತ್ತೂ ಇರ್ತೇವೆ. ಮಲ್ಲಿಗೆ ಪರಿಮಳ ಎಲ್ಲೆಡೆಗೆ ಪಸರಿಸುವಂತೆ ನಮ್ಮ ಈ ಶಾಲೆಯಲ್ಲಿ ಕಲಿತಂಥ ಮಕ್ಕಳ ಕೀರ್ತಿ ಮತ್ತು ನಮ್ಮ ಈ ಊರಿನ ಈ ಶಾಲೆಯ ಕೀರ್ತಿ ಗಗನದೆತ್ತರಕ್ಕೂ ಪಸರಿಸಲಿ. ಇವತ್ತಿನ ಕಾರ್ಯಕ್ರಮದಂತೆ ನಾಳೆಯೂ ಕೂಡ ನಮ್ಮ ಕಾರ್ಯಕ್ರಮ ಇದೆ. ಇಲ್ಲಿಯ ತನಕ ಎಷ್ಟು ಪ್ರಶಾಂತತೆಯಿಂದ ಕುಳಿತುಕೊಂಡು ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗೂ ಇನ್ನು ಮುಂದೆ ನಡೆಯುವಂಥ ಒಂದು ಮನರಂಜನಾ ಕಾರ್ಯಕ್ರಮಕ್ಕೂ ಕೂಡ ಅವಕಾಶ ಮಾಡಿಕೊಡುವಿರಿ ಎಂದು ನಂಬುತ್ತಾ, ನಾಳೆಯ ಕಾರ್ಯಕ್ರಮಕ್ಕೂ ಕೂಡ ತಮ್ಮೆಲ್ಲರ ಉಪಸ್ಥಿತಿ ಇದೇ ರೀತಿಯಾಗಿರಲಿ, ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಾಯ ಮಾಡಿದಂಥ ಎಲ್ಲರಿಗೂ ನಮನಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಎಲ್ಲರಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಕಾರ್ಯಕ್ರಮಗಳು ಸಾಕ್ಷಿ ಆಗ್ತವೆ. ಅದಕ್ಕಾಗಿ ಈ ವೇದಿಕೆಯನ್ನು ಅರ್ಥಪೂರ್ಣವಾಗಿ ಬಳಸ್ಕೊಳ್ಳಿಕ್ಕಾಗಿ ಇಷ್ಟೆಲ್ಲ ಸಮಯವನ್ನು ನಾವು ತೆಗೆದುಕೊಂಡಿದ್ದೇವೆ. ಹಾಗಾಗಿ ವಂದನಾರ್ಪಣೆಯೊಂದಿಗೆ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ನಮ್ಮ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶ್ರೀಯುತ ದಿನಕರ್ ಕೆ ಶೆಟ್ಟಿ ಅವರಿಗೆ ನಾನು ಎಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ನಮ್ಮ ಕಾಗಲ್ ಗ್ರಾಮ ಪಂಚಾಯತರ ಪ್ರಥಮ ಪ್ರಜೆಗಳು ಶ್ರೀಮತಿ ಸಾವಿತ್ರಿ ಪಟಗಾರ್ ಇವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿ ವರ್ಗದವರು ಶ್ರೀಯುತ ಈಶ್ವರ ನಾಯ್ಕ್ ಸರ್ ಅವರು, ಹಾಗೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಯುತ ಆರ್ ಎಲ್ ಭಟ್ ಸರ್ ಅವರು, ನಮ್ಮ ಮಾನ್ಯ ಸಮನ್ವಯಾಧಿಕಾರಿಗಳು ಶ್ರೀಯುತ ರೇಖಾ ಮೇಡಮ್ ರವರು, ಹಾಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಅಗನಾಶ್ನಿಯ ಮುಖ್ಯ ಗುರುಗಳಾದ ಮಮತಾ ಮೇಡಮ್ ರವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸಂಘಟಕರು ಕೂಡ ಜೊತೆಯಲ್ಲಿ ಸ್ಮರಣಿಕೆಯನ್ನು ಸನ್ಮಾನ್ಯರೆಲ್ಲರಿಗೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಕುಮಾರ್ ನಾಯ್ಕರವರಿಗೂ ಇಸ್ಮಾಯಿಲ್ ರವರಿಗೂ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಅರವಿಂದ್ ಪಟ್ಗಾರ್, ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ನಾಗರಾಜ್ ಪಟ್ಗಾರ್, ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಶ್ರೀಯುತ ಈರಯ್ಯ ಪಟ್ಗಾರ್, ಇವರೆಲ್ಲರಿಗೂ ಕೂಡ ಹಾಗೂ ನಮ್ಮ SDMC ಅಧ್ಯಕ್ಷರು ಶ್ರೀಯುತ ಕಮಲಾಕರ್ ಪಟ್ಗಾರ್, ಇವರೆಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಜೊತೆಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಹಕಾರವನ್ನು ನೀಡಿದ್ದಾರೆ, ಶಾಲೆಗೆ ಕೊಡುಗೆಗಳನ್ನು ನೀಡಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಾಜ್ ಮಹಲನ್ನು ಕಟ್ಟಿದಂಥ ಶಹಜಹಾನ್ನ ಹೆಸರನ್ನು ಮಾತ್ರ ನಾವು ಯಾವತ್ತೂ ಹೇಳ್ತೇವೆ. 100 ವರ್ಷಗಳ ಕಾಲ ತಾಜ್ ಮಹಲನ್ನು ಕಟ್ಟಿದಂಥ ಶ್ರಮಿಕರು ಯಾರು ನೆನಪು ಮಾಡ್ಕೊಳ್ಳೋದಿಲ್ಲ. ಈ ಸಂದರ್ಭದಲ್ಲಿ ನನ್ನ ಬೆನ್ನೆಲುಬಾಗಿ ನಮಗೆ ನಿಂತಹ ಹಗಲಿರುಳು ಶ್ರಮಿಸಿದಂತಹ ಈ ಊರಿನ ಎಲ್ಲ ಶ್ರಮಿಕ ವರ್ಗದವರಿಗೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.